ಮೊದಲಿಗೆ ಹೆಡ್ಲೈನ್ಸ್. ಸಿಎಂ ಕೆಪಿಸಿಸಿ ಬದಲಾವಣೆಗೆ ಪಕ್ಷ ವರಿಷ್ಠರ ನಿರ್ಧಾರ, ನಮ್ಮ ಖರ್ಚು ಉಳಿಸಿಕೊಳ್ಳುವುದು ಅಗತ್ಯ, ಸತೀಶ್ ಜಾರಕಿಹೊಳಿ. ಏಮ್ಸ್ ಮಂಜೂರಿ ಮಾಡುವುದು ಪ್ರಭಾವದಿಂದಿಲ್ಲ, ತಜ್ಞರ ವರದಿ ಆಧರಿಸಿ ನಿರ್ಧಾರ, ನರೇಂದ್ರ ಮೋದಿಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ, ಪ್ರಹ್ಲಾದ್ ಜೋಶಿ. ಹೆದ್ದಾರಿ ರಸ್ತೆಗಳ ಪ್ರಗತಿ ಪರಿಶೀಲನೆ, ಸಮಸ್ಯೆಗಳ ಪರಿಹಾರಕ್ಕೆ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಸಭೆ, ಸತೀಶ್ ಜಾರಕಿಹೊಳಿ. ದಿಶಾ ಸಮಿತಿ ಸಭೆ, ರೈತರಿಗೆ ಅನುಕೂಲವಾಗುವ ಯೋಜನೆ ಜಾರಿಗೆ ಆದ್ಯತೆ ನೀಡಿ, ಜಿ ಕುಮಾರ್ ನಾಯಕ್. ಜುಲೈ 16ರಂದು ವಾಲ್ಮೀಕಿ ನಾಯಕ್ ಸಮಾಜ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ವೆಂಕಟೇಶ್ ನಾಯಕ್. ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿ ಬಸ್ ನಿಲುಗಡೆಗೆ ಆಗ್ರಹಿಸಿ ಜುಲೈ 19ರಂದು ರಸ್ತೆ ತಡೆ, ರಂಜಿತ್ ದಂಡೂರ್. ಹೆದ್ದಾರಿ ಕಾಮಗಾರಿಕೆ ಕಳಪೆ, ಕ್ರಮಕ್ಕೆ ಆಗ್ರಹಿಸಿ ದಲಿತ ಸೇನೆಯಿಂದ ಲೋಕೋಪಯೋಗ ಸಚಿವರಿಗೆ ಮನವಿ. ಮುಖ್ಯಮಂತ್ರಿಗಳ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಪಕ್ಷದ ವರಿಷ್ಠರು ನಿರ್ಧರಿಸುತ್ತಾರೆ ಹೊರತು ನಾವು ಚರ್ಚೆ ಮಾಡಿದರೆ ಏನೂ ಆಗುವುದಿಲ್ಲ, ನಮ್ಮ ಸ್ಥಾನ ಉಳಿದರೆ ಸಾಕಾಗಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಳ್ಳೆ ರೀತಿ ಆಡಳಿತ ನೀಡುತ್ತಿದೆ, ಜನರಿಗೆ ಯೋಜನೆಗಳು ತಲುಪುತ್ತಿವೆ, ನಮಗೆ ಹೇಳುವ ಅಧಿಕಾರ ಇಲ್ಲ, ಪಕ್ಷ ವರಿಷ್ಠರನ್ನು ಕೇಳಿದರೆ ಗೊತ್ತಾಗುತ್ತದೆ. ಮಾಜಿ ಸಚಿವ ಎಚ್ ವಿಶ್ವನಾಥ್ ಹೇಳಿಕೆ ತಾಂಗ ನೀಡಿದ ಅವರು ನಮ್ಮ ಪಕ್ಷದವರೇ ಅಲ್ಲ, ಮುಖ್ಯಮಂತ್ರಿ ಬದಲಾಗುತ್ತಾರೆ ಎಂದು ಹೇಳಲು ಅವರ್ಯಾರು ಎಂದು ಪ್ರಶ್ನಿಸಿದರು. ಎಪಿಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯವರು ಮುಖ್ಯಮಂತ್ರಿ ಆಗುತ್ತಾರೆ ಇಲ್ಲವೋ ಎನ್ನುವುದನ್ನು ಅವರೇ ಹೇಳಬೇಕು, ಯಾರು ಮಾತನಾಡಿದರೆ ಬದಲಾಗದು ಎಂದು ಹೇಳಿದರು. ಜಾತಿ ಸಮೀಕ್ಷೆ ಕುರಿತಂತೆ ವಿವಿಧ ಸಮುದಾಯಗಳ ಆಕ್ಷೇಪದ ಹಿನ್ನೆಲೆಯಲ್ಲಿ ಮರು ಸಮೀಕ್ಷೆಗೆ ಪಕ್ಷದ ವರಿಷ್ಠರು ಸೂಚಿಸಿದ್ದಾರೆ. ಈ ಹಿಂದೆ 160 ಕೋಟಿ ರೂಪಾಯಿ ವ್ಯಯವಾಗಿದ್ದು, ಆದರೆ 7 ಕೋಟಿ ಜನರ ಅಭಿಪ್ರಾಯವನ್ನು ಗೌರವಿಸುವುದು ಮುಖ್ಯವಾಗುತ್ತಿದೆ. ಮರು ಸಮೀಕ್ಷೆ ಮಾಡಿದರೆ ತಪ್ಪೇನು ಎಂದು ಪ್ರಶ್ನಿಸಿದರು. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕೆ ಅನುದಾನ ಕೊರತೆ ಇಲ್ಲ, ರಾಜ್ಯದಲ್ಲಿ 50 ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಕೆಗಳಲ್ಲಿ 30 ಪೂರ್ಣಗೊಂಡಿವೆ, 20 ಪ್ರಗತಿಯ ಹಂತದಲ್ಲಿದೆ. ರಾಯಚೂರಿನಲ್ಲಿ ರಿಂಗ್ ರೋಡ್ ನಿರ್ಮಾಣ ಮಾಡುವ ಪ್ರಸ್ತಾವನೆ ಇದೆ, ಇಲಾಖೆ ಹಂತದಲ್ಲಿ ಪರಿಶೀಲಿಸಿ ನಿರ್ಧರಿಸಲಾಗುತ್ತಿದೆ ಎಂದರು. ಜುರಾಲಾ ಯೋಜನೆಯಡಿ ಬಾಕಿ ಇರುವ ಸೇತುವೆ ನಿರ್ಮಾಣದ ಕುರಿತಂತೆ ಇಲಾಖೆ ಅಧಿಕಾರಿಗಳೊಂದಿಗೆ ನಿರ್ಧರಿಸಲಾಗುತ್ತಿದೆ ಎಂದರು. ಮಾಡೋದು ಬಿಡೋದು ವರಿಷ್ಠರಿಗೆ ಸಂಬಂಧಪಟ್ಟ ವಿಚಾರ, ಎರಡೂ ಗೊತ್ತಿಲ್ಲ. ನಾವು ಹತ್ರ ಪಾಠ ಅಷ್ಟೇ, ಮಂತ್ರಿಗಳು ನಾವೇನು ಈಗ ನಾವ್ಯಾರು ತೆಗೆದು ನಾವ್ಯಾರಿಗೆ ಹಾಕೋದಿರ್ತೀವಿ, ನಾವು ಉಳಿಸ್ಕೊಂಡ್ರೆ ಸಾಕಾಗಿ ನಾವು ಅದೇ ನಾವ್ಯಾರು ತೆಗೆದು ನಾವ್ಯಾರು ಹಾಕೋದು. ಕಷ್ಟ ಆಗಿದೆಯಾ ರಾಜಕೀಯದ ಹೇಳಲಿಕ್ಕೆ ಆಗಲ್ಲ, ಇದು ನಿಂತು ನೀರಲ್ಲ, ಆಗದೆ ಮುಂದೆ ಹರಿತಾನೆ ಇರ್ತದೆ. ಇದು ಹಂಗೆ ಹೋಗಿ ವಿಜಯವಾಡ ಮುಂದೆ ಯಾವ್ದಾದ್ರು ಸಮುದ್ರ ಕೂರ್ತೈತಿ ಕೃಷ್ಣ ನೀರು. ಏನ್ ನಡೀತಾ ಇದೆ ಸರ್? ಮತ್ತೆ ಸರ್ಕಾರ ನಡೀತಾ ಇದೆ. ಸರ್ಕಾರದಲ್ಲಿ ಇವೆಲ್ಲ ಅಪ್ಸ್ ಆ್ಯಂಡ್ ಡೌನು ಡೈಲಿ ನಡೀತಾನೆ ಇರ್ತದೆ. ನಮ್ಮ ಸರ್ಕಾರದಾಗ ನಡೀತೈತೆ. ಹಿಂದೆ BJP ಇದ್ದಾಗ 3 ಮುಖ್ಯಮಂತ್ರಿ ಚೇಂಜ್ ಆಗಿದ್ದಾರೆ, ಹಲವಾರು ಬಾರಿ ಮಂತ್ರಿಮಂಡಲ ಚೇಂಜ್ ಆಗಿದೆ. ನಮ್ದಂಥದ್ದು ಇನ್ನೂ ಮಟ್ಟ 2 ವರ್ಷದಲ್ಲಿ ಯಾವುದೇ ಆಗಿಲ್ಲ, ಗಟ್ಟಿಯಾಗಿದೆ, ಒಂದು ಕೂಡ ಮುಂದುವರಿತಾ ಇದೆ. ಮುಂದೆ ಏನು ಚೇಂಜ್ ಆಗುತ್ತೆ ಆಗದ ರಾಜಕೀಯ ಆಗಲೇಬೇಕಲ್ಲ, ಏನು ಶಾಶ್ವತ ಆಗಿರ್ತಾರ? ಸಿಎಂ ಬಗ್ಗೆ ಬದಲಾವಣೆ ಮಂತ್ರಿಮಂಡಲ ಭವಿಷ್ಯತ್ನಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಡಿಮಾಂಡ್ ಇದೆ, ನಮಗೂ ಕೊಡಿ ಅಂತ ಭಾಳ ಮಂದಿ ಸೀನಿಯರ್ ಇದ್ದಾರೆ. ನಾವು 5 ಸಲ ಆರಿಸಿ ಬಂದಿದ್ದೀವಿ, ನಮಗೂ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ಅದರಲ್ಲಿ ಏನು ತಪ್ಪಿಲ್ಲ. ಭವಿಷ್ಯತ್ನಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕೆ ಆಗೋಲ್ಲ. ಮತ್ತು ಎಲ್ಲರಿಗೂ ಅವಕಾಶ, ಇನ್ನೂ ಬೇರೆಯವ್ರಿಗೆ ಅವಕಾಶ ಕೊಡಬೇಕಾಗ್ತದೆ. ಈಗಿರುವಂಥ 10 ಜನ ಸಚಿವರು ಬದಲಾವಣೆ ಆಗ್ತಾರೆ ಸರ್? ಅದು ಗೊತ್ತಿಲ್ಲ. ಅದು ನಾವು ಹೇಳಿ ಭವಿಷ್ಯತ್ನಲ್ಲಿ ಲೀಡರ್ಶಿಪ್ ಬೆಳೆಸಲಿಕ್ಕೆ BJP ಅವ್ರು ಮಾಡ್ತಾರೆ ಈ ಸ್ಟ್ರಾಟಜಿ. ಫಸ್ಟ್ ಟೈಮ್ ಬಂದವರಿಗೆ ಮುಖ್ಯಮಂತ್ರಿ ಮಾಡಿದ್ರು, ನಿಮ್ಮ ರಾಯಚೂರು ಅಂತಂದು MLC ಮಾಡಿದರು. ಸೊ ಆ ಥರ ನಮ್ಮಲ್ಲಿ ಆಗಬೇಕು, ಆ ಮಾದರಿಯಲ್ಲಿ ನಮ್ಮಲ್ಲಿ ಆಗಬೇಕು. ರಾಯಚೂರು ಶಾಸಕರು ಏನಾದರೂ ಒತ್ತಾಯ ಮಾಡಿದ್ದಾರೆ ಸರ್ ನಿಮಗೆ ಸಚಿವ ಸ್ಥಾನ ಕೊಡಿಸಿ ಅಂತೇಳಿ? ರಾಯಚೂರ್ದಾಗ ಯಾರು ನಮ್ಮ ಶಾಸಕರು? ಜಿಲ್ಲೆ ಶಾಸಕರು ಸರ್ ಇಲ್ಲ, ನಮ್ಮಲ್ಲಿ ಅದ್ರ ಬಗ್ಗೆ ಯಾವಾಗ ಚರ್ಚೆ ಆಗಿಲ್ಲ. MLCಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನುವಂಥ ಚರ್ಚೆ ನಡೆದಿದೆ, ಅದು ನಿಜನಾ? MLCಗಳಿಗೆ ಮಿನಿಸ್ಟರ್ ಮಾಡ್ಲಿಕ್ಕೆ ಚಿಂತನೆ ನಡೆದಿದೆ. ಅದೇ ಅದೆಲ್ಲ ಪಾರ್ಟಿ ವಿಚಾರ ಅದ, ನಾವು ಅದನ್ನ ಹೇಳಲಿಕ್ಕೆ ಆಗೋಲ್ಲ. ನಾವು ಸಮರ್ಥರಿಲ್ಲ, ಪಕ್ಷದ ಒಬ್ಬರು ಇರ್ಬೋದು ಎಲ್ಲನೂ ನಾವು ಹೇಳಲಿಕ್ಕೆ ಆಗೋಲ್ಲ. ನಾವು ಡೆವಲಪ್ಮೆಂಟು ಆಗೋದು ಮಾತ್ರ ಹೇಳಲಿಕ್ಕೆ ಆಗಿದೆ. ಅದು ವರಿಷ್ಠ ಮಟ್ಟದಲ್ಲಿರುವಂಥ ವಿಚಾರ. ಎಲ್ಲ ಕೂಡ ಎಲ್ಲನೂ ನಾವು ಉತ್ತರ ಕೊಡಲಿಕ್ಕೆ ಕಷ್ಟ. ಸರ್, ಮೊನ್ನೆ ದೆಹಲಿಗೆ ಹೋದಾಗ ಏನು ಚರ್ಚೆ ಆಯಿತು ಸರ್? ಮೀಟಿಂಗ್ ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಚರ್ಚೆಗೆ ಹೋಗಿದ್ದೇವೆ. ಗಡ್ಕರಿ ಅವ್ರಿಗೆ ಭೇಟಿಯಾಗಿದ್ದೀವಿ. ನಾವು ನಮ್ಮ PWD ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದು ಹೊರತಾಗಿ ನಾವು ಪಾರ್ಟಿಗೆ
ಮೀಟಿಂಗ್ನಲ್ಲಿ ನಾವ್ಯಾರು ಭಾಗಿಯಾಗಿರಲಿಲ್ಲ. ಸರ್ ಶಾಸಕ ಶಿವಗಂಗಾ ಹಳೇದಾಯ್ತು ಸುದ್ದಿ, ಅದು 3 ದಿವಸ ಹಿಂದಿನ ಸುದ್ದಿ. ಬಟ್ ನೀವು ಈಗ ಅವ್ರು ನಮ್ಮ ಪಕ್ಷದಾಗಿಲ್ಲ, ಇನ್ನು ಪಕ್ಷದವ್ರು ಅವ್ರು ಹೇಳಿ. ಅಲ್ಲ ನಿಮ್ಮ ಪಕ್ಷದ ಇನ್ನು ನಮ್ಮ ಪಕ್ಷದವ್ರು ಯಾರು ಹೇಳಿದರೆ ಮಾತು ಬೇರೆ, ನಮ್ಮ ಪಕ್ಷದವರು ಯಾರು ಹೇಳಿದ್ರೆ ಅದ್ರ ಬಗ್ಗೆ ನಾವು ಏನಾರ ಹೇಳ್ಬೋದಿತ್ತು. ಈಗ ಬೇರೆ ಪಕ್ಷದವರು ನೀವು ಚೇಂಜ್ ಆಗ್ತಾರೆ, ನಾವು ಚೇಂಜ್ ಆಗ್ತಾರೆ, ಅದನ್ನ ಹೆಂಗೆ ನಾವು ಸ್ವೀಕಾರ ಮಾಡ್ಬೇಕ್ರಿ? ಅದು ಪ್ರಶ್ನೆ ಉದ್ಭವಿಸೋಲ್ಲ. ಅವ್ರು ಹೇಳಿರ್ಬೋದು, ಅವ್ರ ವಿಚಾರ ಅವ್ರು ತಿಳಿದು ಹೇಳಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಅದು ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ. ಈಗ ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಿದ್ದಾರೆ. ಸೊ ಮತ್ತೊಂದು ಮರು ಸಮೀಕ್ಷೆ ಮಾಡ್ತಾರೆ, ರಾಜ್ಯ ಸರ್ಕಾರ ತೀರ್ಮಾನ ಮಾಡಿದ್ರು. ಈಗ ಕೇಂದ್ರ ಸರ್ಕಾರ ಕೂಡ ಅದನ್ನ ಘೋಷಣೆ ಮಾಡಿದಾಗ ಇಡೀ ದೇಶದ ಅದು ಬೇರೆ, ಅದು ಓನ್ಲಿ ಜಾತಿ. ನಮ್ಮದು ಎಜುಕೇಷನು ಮತ್ತು ಸೋಷಿಯೋ ಎಕನಾಮಿಕ್ ಅಂತ ಇದೆಯಾ. ಇದರಲ್ಲಿ ನಮ್ಮಲ್ಲಿ ಜಾತಿ ಅದರಲ್ಲಿ ಒಂದು ಪಾರ್ಟ್ ಅಷ್ಟೇ ಇದು. 52 ಮಾನದಂಡದಲ್ಲಿ ನಮ್ಮ ಜಾತಿ ಸಮೀಕ್ಷೆ ಅಲ್ಲ. ಅವ್ರ ಸ್ಥಿತಿಗತಿ ಮಾಡಲಿಕ್ಕೆ ನಾವು ಇದನ್ನು ಸರ್ವೆ ಮಾಡ್ತಾ ಇದ್ದೀವಿ. ಅದರಲ್ಲಿ ಅದೊಂದು ಕಾಲಮ್ ಇದೆ, ಎಲ್ಲರೂ ಜಾತಿ ಜನಗಣತಿ ಅನ್ನೋದು. ಕೇಂದ್ರ ಸರ್ಕಾರ ಮಾಡೋದು ಪ್ಯೂರ್ಲಿ ಜಾತಿ ಗಣತಿ. ಈ ಮಾನದಂಡ ಬೇರೆ ಮಾಡೋಲ್ಲ. ಅವರ ಆರ್ಥಿಕ ಸ್ಥಿತಿಗತಿ, ಎಜುಕೇಷನ್ನು, ನೌಕರಿ, ಆದಾಯ, ಭೂಮಿ ಎಷ್ಟು ಇದನ್ನು ಮಾಡೋಲ್ಲ ಅವರು. ಪ್ಯೂರ್ಲಿ ಕಾಸ್ಟ್ ಅದು. ಸೊ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಯಾಕೆ ನಮಗೆ ರಾಜ್ಯದಲ್ಲಿ ಕೂಡ ಒಂದು ಅಂಕಿಅಂಶ ನಮ್ಮ ಕಡೆ ಇಲ್ಲ. ಯಾವುದೇ ಸೋಷಿಯಲ್ ಆ್ಯಕ್ಟಿವಿಟೀಸು ಕಾರ್ಯಕ್ರಮ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕಾದ್ರೆ ಈ ಸೆಕ್ಷನ್ ಅವರು ಈ ಥರ ವೀಕ್ ಇದ್ದಾರೆ, ಈ ಸೆಕ್ಷನ್ ಅವ್ರು ಹಿಂಗಿದ್ದಾರೆ, ಇವ್ರಿಗಿದ ಅವಶ್ಯಕತೆ ಅಂತ ಯಾವಾಗ ಗೊತ್ತಾಗೋದಂದರೆ ಈ ಮಾಹಿತಿ ಬಂದ ಮೇಲೆ. ಅದಕ್ಕೆ ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ನಮ್ಮದು ಸಪ್ರೇಟಾಗಿ ನಾವು ಮಾಡ್ತೀವಿ. ತಿರಸ್ಕಾರ ಯಾಕಾಯ್ತು ಸರ್? ತಿರಸ್ಕಾರ ಆಗಲಿಕ್ಕೆ 2-3 ರೀಸನ್ ಇದೆ. ಒಂದನೇದು ಎಲ್ಲ ಸಮುದಾಯದವರು ನಾವು ಒಬ್ಬರು ಕೂಡ ಹೇಳ್ದಿಲ್ಲ. ಹೆಚ್ಚು ಕಮ್ಮಿ ಒಂದು 70% ಮಂದಿ ನಮ್ಮ ಕಡಿಮೆ ತೋರಿಸ್ತಾರೆ ಅನ್ನೋದು ಆರೋಪ ಎಲ್ಲರದವರು, ಇನ್ಕ್ಲೂಡಿಂಗ್ SC, ST, OBC, ಬರೀ ಪ್ರಬಲ ಜಾತಿಯವರಷ್ಟೇ ದೂರಿಲ್ಲಾರೆ. ನಮ್ಮವ್ರ ಹತ್ರ ಇನ್ಕ್ಲೂಡ್ ಇರೋದ್ರಿಂದ ಸರ್ಕಾರಕ್ಕೆ ಅನಿವಾರ್ಯ ಆಯಿತು. ಎರಡನೇದು 10 ವರ್ಷ ನಂತರ ಅದು ವ್ಯಾಲಿಡಿಟಿ ಇಲ್ಲ. ಅದಕ್ಕೆ ಆಫ್ಟರ್ 10 ಇಯರ್ಸ್ ಒಂದು ಯಾವುದೇ ಜನಗಣತಿಗೆ ಮಾನ್ಯತೆ ಇಲ್ಲದ್ರಿಂದ ನಾಳೆ ಕೋರ್ಟಾಗೂ ಸ್ಟ್ಯಾಂಡ್ ಆಗಲಿಕ್ಕಿಲ್ಲ ಅಂತ ಒಂದು. ಮತ್ತು ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ, ಮುಖ್ಯ ಅಂದರೆ ಎಲ್ಲ ಸಮುದಾಯ ವಿರೋಧ ಮಾಡೋದ್ರಿಂದ ನಾವು ಅದನ್ನು ಅಲ್ಲ 10 ವರ್ಷ ವ್ಯಾಲಿಡಿಟಿ ಇಲ್ಲ ಅಂದ್ರೆ ಅದು ವರದಿಯನ್ನು ಬಹಿರಂಗಪಡಿಸೋದು ಯಾಕೆ ಬಂತು? ಜನರ ಅಭಿಪ್ರಾಯ ಬಿಟ್ಟಿರೋದು ಯಾಕೆ? ಸರ್ಕಾರ ಎಲ್ಲ ಒಂದು ಕಡೆ ಮೋಸ ಮಾಡ್ತಾ ಇದೆ ಜನರಿಗೆ ಅನ್ನುವಂಥದ್ದು. ಯಾವಾಗ ಅಂತಿಮ ತೀರ್ಮಾನ ತೆಗೆದುಕೊಳ್ಳೋದಾಗ ಕಾನೂನು ಶುರು ಆಗುದು. ಅವಾಗ ನಾವು ಇಲ್ಲಿವರೆಗೆ ಬರೀ ಅದನ್ನು ರಿಸೀವ್ ಮಾಡಿದ್ದೀವಿ. 3-4 ಇದರಲ್ಲಿ ಬಂತು, ಯಾವುದೋ ಅಂತಿಮ ತೀರ್ಮಾನ ಮಾಡಲಿಕ್ಕೆ ಆಗಿಲ್ಲ. ಕೊನೆಗೆ ಮಾಡಲೇಬೇಕಂದಾಗ ಅಲ್ಲಿ AG ಅವ್ರು ಬಂದಿದ್ರು, ಗೌರ್ಮೆಂಟು ಕಾನೂನು ತಜ್ಞರು ಬಂದಿದ್ದರು. ಸೊ ಅವ್ರು ಬಂದಾಗ ಇದು ನಾವು ಈ ಥರ ಮಾಡ್ತಾಯಿದ್ದೀವಿ ಅಂದಾಗ ಅವ್ರು ಹೇಳಿದ್ರು ಇದು ಮಾಡಲಿಕ್ಕೆ ಆಗೋದಿಲ್ಲ. ಯಾವಾಗ ಅಂತಿಮ ತೀರ್ಮಾನ ಮಾಡಲಿಕ್ಕೆ ಹೊರಟಿದ್ದೀವಿ ಆ ಸಂದರ್ಭದಲ್ಲಿ ಅದು ಬಂತು. ಪ್ಲಸ್ ಬೇರೆ ಬೇರೆ ಸಮುದಾಯಗಳ ವಿರೋಧದಿಂದ ಅದನ್ನು ತಿರಸ್ಕಾರ ಮಾಡಿದ್ವಿ. ಯಾಕಂದ್ರೆ ಜನರು 100 ಕೋಟಿ ರೂಪಾಯಿ ವ್ಯರ್ಥ ಅಲ್ಲ ಸರ್. ಯಾಕಂದ್ರೆ ವೆಲ್ ಪ್ಲಾನ್ ಮಾಡಿಲ್ವ ಅಂತನಾ ಏನು ಸರ್ ಅದು? ಯಾಕಂದ್ರೆ ಈಗ ಮಾಡಿದಾಗ ಮತ್ತೆ ಇದಕ್ಕೂ ವಿರೋಧ ಬಂದರೆ ಮತ್ತೆ ಆಗೇನು ಜನರು ದುಡ್ಡೇ ವೇಸ್ಟ್ ಆಗುತ್ತಲ್ಲ ಜನರ ಗಣತಿ ಮಾಡಲಿಕ್ಕೆ. ನೋಡಿ ಹಂಗೆ ನೋಡ್ರೆ ಕೋವಿಡ್ದಾಗ ಎಷ್ಟು ಲಾಸ್ ಆಯಿತು. ಅಲ್ಲ ಈ ಕೋವಿಡ್ ಅಲ್ಲ ಅದೇ ನೀವು ಹೇಳಿಲ್ಲ, ಕೋವಿಡ್ದಾಗ 2,000-3,000 ಕೋಟಿ ಹೋಯ್ತು. ಅದನ್ನು ಯಾರೂ ಮಾತಾಡೋದಿಲ್ಲ. BJP ಸರ್ಕಾರದಲ್ಲಿ ಅನಾವಶ್ಯಕ ಎಷ್ಟೋ ಮಾಡಿದರು. ಓಕೆ, ಇದು ಯಾರಿಗೋಸ್ಕರ ಮಾಡ್ತಾ ಇದ್ರು? ಇದು ಯಾರೋ ರಾಜ್ಯದ ಜನರಿಗೋಸ್ಕರ ಮಾಡ್ತಾಯಿದ್ದೀವಿ. ಇಲ್ಲಿ ದುಡ್ಡಿನ ಪ್ರಶ್ನೆ ಬರೋದಿಲ್ಲ. ಯಾಕೆಂದರೆ ಅವ್ರನಿಗೆ ನೀವು ಅಸಮಾಧಾನ ಮಾಡಿ ಜಾರಿ ಮಾಡಿದ್ರೆ ಏನೋ ಅರ್ಥ ಇಲ್ಲ. ಅವರು ಸಮಾಧಾನ ಪಡಿಸ್ಲಿಕ್ಕೆ ಅವ್ರ ದುಡ್ಡೇನೇ ಅವ್ರಿಗೋಸ್ಕರ ಖರ್ಚು ಮಾಡ್ತಾಯಿದ್ವಿ. ನೀವು ಹೇಳ್ದಂಗೆ ಅಸಮಾಧಾನಗೊಂಡಿದ್ದಾರೆ ಎಲ್ಲರೂ. ಅಸಮಾಧಾನ ಮಾಡಲಿಕ್ಕೆ ಇನ್ನೊಂದು ಅನಿವಾರ್ಯ. ಬಹುಶಃ 200 ಕೋಟಿ ಖರ್ಚು ಮಾಡಿರ್ಬೋದು. ಈ ಸಲ 300 ಕೋಟಿ ಆಗ್ಬೋದು, 300 crore ಆದರೂ ಆಗ್ಬೋದು, ಅಷ್ಟು ಹೆಚ್ಚು ಕಮ್ಮಿ. ಅಲ್ಲ ಕಾಂಗ್ರೆಸ್ ಹೈಕಮಾಂಡ್ ಈ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಸಚಿವ NS ಬೋಸರಾಜ್, ಸಂಸದ G ಕುಮಾರ್ ನಾಯಕ್, ಮೊಹಮ್ಮದ್ ಶಾಲಂ ಇದ್ದರು. ಏಮ್ಸ್ ಸ್ಥಾಪನೆ ನಿರ್ಧಾರ ತಜ್ಞರ ಸಮಿತಿ ಅಧ್ಯಯನ ವರದಿ ಮೇಲೆ ಅವಲಂಬಿತವಾಗಿದೆಯೇ ಹೊರತು ಪ್ರಭಾವದಿಂದ ಏಮ್ಸ್ ಮಂಜೂರು ಆಗುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ದೇಶಾದ್ಯಂತ ಕೇಂದ್ರದ ಸರ್ಕಾರದ ಅಧೀನ ಸಂಸ್ಥೆಗಳು ಸ್ಥಾಪಿಸುವ ತಜ್ಞರು ಸಮಿತಿ ರಚಿಸಿ ವರದಿ ಪಡೆದು ಅವಶ್ಯಕತೆ ಅನುಗುಣವಾಗಿ ನಿರ್ಧರಿಸುತ್ತದೆ. ರಾಜ್ಯ ಸರ್ಕಾರ ಎಡಬಿಡಂಗಿತನ ಬಿಟ್ಟು ಸ್ಪಷ್ಟ ನಿರ್ಧಾರಕ್ಕೆ ಬಂದು ಶಿಫಾರಸು ಮಾಡಬೇಕಾಗುತ್ತದೆ. ಈ
ಹಿಂದೆ ಸಿದ್ದರಾಮಯ್ಯ ಸರ್ಕಾರವಿದ್ದಾಗ ಒಂದು ಜಿಲ್ಲೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಮೈತ್ರಿ ಸರ್ಕಾರವಿದ್ದಾಗ ಇನ್ನೊಂದು ಜಿಲ್ಲೆ ಶಿಫಾರಸು ಮಾಡಲಾಗಿತ್ತು. ಈಗ ಕಾಂಗ್ರೆಸ್ ಸರ್ಕಾರ ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪಿಸಲು ಪತ್ರ ಬರೆದಿದೆ. ಏಮ್ಸ್ ಸ್ಥಾಪಿಸಲು ಸಾವಿರಾರು ಕೋಟಿ ರೂಪಾಯಿ ಅನುದಾನದ ಅಗತ್ಯವಿದೆ. ಕೇಂದ್ರ ಸರ್ಕಾರಕ್ಕೆ ಏಮ್ಸ್ ಸ್ಥಾಪಿಸುವ ಪೂರ್ವದಲ್ಲಿ ತಜ್ಞರು ಸಮಿತಿ ನೀಡುವ ವರದಿ ಆಧಾರದ ಮೇಲೆ ಅವಲಂಬಿತವಾಗಿದೆ ಎಂದರು. ದೇಶದಲ್ಲಿ ನರೇಂದ್ರ ಮೋದಿಯವರು 11 ವರ್ಷದ ಆಡಳಿತದಲ್ಲಿ ಯುಗ ಪರಿವರ್ತನೆಯಂತೆ ಅಭಿವೃದ್ಧಿ ಬದಲಾವಣೆಯಾಗಿದೆ ಎಂದು ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಅವರಿಂದು ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ 2008ರಲ್ಲಿ ಯುಪಿಎ ಸರ್ಕಾರ ಆಡಳಿತ ಅವಧಿಯಲ್ಲಿದ್ದು ಆರ್ಥಿಕ ಬೆಳವಣಿಗೆಗೆ ದಾಖಲೆ ಮಟ್ಟದಲ್ಲಿ ಬೆಳವಣಿಗೆ ಕಂಡಿದೆ. ಜಗತ್ತಿನ 4ನೇ ಆರ್ಥಿಕ ಬೆಳವಣಿಗೆಗೆ ದೇಶವಾಗಿ ಭಾರತ ಹೊರಹೊಮ್ಮಿದೆ. ಈ 7 ಸಭೆಗೆ ಭಾರತವನ್ನು ಆಹ್ವಾನಿಸಿಲ್ಲ. ಕಾಂಗ್ರೆಸ್ಸಿಗರಿಗೆ ಮಂಗ್ಯ ಆಗ್ಯಾರ ಎಂದು ಟೀಕಿಸಿದರು. ನೆಹರು ಕಾಲದಿಂದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯವರೆಗೂ ಬಡತನ ನಿರ್ಮೂಲನೆ ಮಾತನಾಡಿದ್ದಾರೆ ಹೊರತು ನಿರ್ಮೂಲನೆ ಮಾಡಿಲ್ಲ. 11%ರಷ್ಟಿದೆ ಬಡತನ, ಈಗೂ 5ಕ್ಕೆ ಇಳಿದಿದೆ. 26 ಕೋಟಿ ಜನರು ಬಡತನದಿಂದ ಹೊರಬಂದಿರುವುದನ್ನು ವಿಶ್ವ ಬ್ಯಾಂಕ್ ಬಹಿರಂಗಪಡಿಸಿದೆ. ಹಿಂದಿನ 60 ವರ್ಷದಲ್ಲಿ 240 ಗ್ರೇಗ್ ವ್ಯಾಟ್ಸ್ ಉತ್ಪಾದನೆಯಾಗುತ್ತಿದ್ದು ವಿದ್ಯುತ್ 440 ಗೇಗ್ ವ್ಯಾಟ್ಗಳಿಗೆ ಏರಿಕೆ ಕಂಡಿದೆ. ಇನ್ನು ನೇಷನ್ 1 ಗ್ರೇಡ್ ಘೋಷಣೆ ಮಾಡಿದಾಗ ನಕ್ಕಿದ್ದ ಕಾಂಗ್ರೆಸ್ ನಾಯಕರು ಪೇಚಿಗೆ ಸಿಲುಕಿಸಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಲಸಿಕೆಯನ್ನು ಸಂಶೋಧಿಸಿ ಜನರ ಪ್ರಾಣವನ್ನು ರಕ್ಷಣೆ ಮಾಡಲಾಯಿತು. ಆದರೆ ರಾಜ್ಯ ಸರ್ಕಾರ ನೆಲೆ ಕಚ್ಚುವ ದಾರಿಯಲ್ಲಿ ಮುಂದುವರೆದಿದೆ. 60% ಭ್ರಷ್ಟಾಚಾರ ನಡೆಯುತ್ತಿದೆ ಎಂದು ಗುತ್ತಿಗೆದಾರರು ಆರೋಪಿಸಿದ್ದಾರೆ. ನಿತ್ಯವೂ ಸಿಎಂ ಬದಲಾವಣೆ ಮಾತುಗಳು ಕೇಳಿ ಬರುತ್ತಿವೆ. ಅತಿಯಾದ ತುಷ್ಟೀಕರಣದಿಂದ ಸಮಾಜದಲ್ಲಿ ಅಶಾಂತಿ ಉಂಟಾಗಲು ಕಾರಣವಾಗುತ್ತಿದೆ. ಮಂಗಳೂರಿನಲ್ಲಿ ಬಿಜೆಪಿ, ವಿಎಚ್ಪಿ, ಬಜರಂಗ ದಳ ಕಾರ್ಯಕರ್ತರನ್ನು ಗುರಿ ಮಾಡಲಾಗುತ್ತಿದೆ. ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅಧಿಕಾರಿಗಳು ಮೂಲ ಹತ್ತಿಕ್ಕುವ ಕೆಲಸ ಕಾಂಗ್ರೆಸ್ ಮಾಡುತ್ತಿದೆ. ಆನರು ಬಿಜೆಪಿ ಸಿದ್ಧಾಂತಗಳನ್ನು ಮೆಚ್ಚಿದ್ದಾರೆ ಎಂದರು. ನರೇಂದ್ರ ಮೋದಿ ಅವರು ಆಡಳಿತಕ್ಕೆ ಮುಖ್ಯಮಂತ್ರಿ ಶೂನ್ಯ ಅಂಕ ನೀಡಿದ್ದಾರೆ. ಅವರ ಅಧಿಕಾರ ಉಳಿಸಿಕೊಳ್ಳಲು ಹೇಳಬೇಕಾಗಿದೆ. ದೇಶ ಜನರೇ ರಾಹುಲ್ ಗಾಂಧಿಗೆ 0 ನಾಯಕತ್ವ ನೀಡಿದ್ದಾರೆ ಎಂದು ಲೇವಡಿ ಮಾಡಿದರು. ಹಣದುಬ್ಬರ ಇಳಿಕೆಯಲ್ಲಿ ಮುಂದುವರೆದಿದೆ. ಬಂಗಾರ ಬೆಲೆ ಏರಿಕೆ ಕಾರಣಗಳೇನು ಎಂಬುದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದೆ. ಆದರೆ ಸುಳ್ಳು ಹೇಳಿ ಬಿಜೆಪಿ ಮೇಲೆ ಗೂಬೆ ಕೂರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಂದ 48 ವಸ್ತುಗಳ ಬೆಲೆ ಏರಿಕೆ ಮಾಡಿದೆ. ಪೆಟ್ರೋಲ್ ಡೀಸೆಲ್ಗಳ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರವು ಕಾರಣವಾಗಿದೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಕಾಯ್ದಿರಿಸಿದ್ದು ಪ್ರತಿ ತಿಂಗಳು ಏಕಫಲಾನುಭವಿಗಳಿಗೆ ಹಣ ಹಾಕುತ್ತಿಲ್ಲ ಎಂದು ಪ್ರಶ್ನಿಸಿದರು. ನೋಡ್ರಿ, ಅವರಿಗೆ ಸಾಮಾಜಿಕವಾದಂಥ ಬದ್ಧತೆ ಇಲ್ಲ. ಭಾಳ ವಿಷಯಗಳನ್ನು ಹೇಳಿದರೆ ನಿಮಗೂ ಬರ್ಕೊಳ್ಳಿಕ್ಕಾಯ್ತು, ತೋರಿಸ್ಲಿಕ್ಕಾಯ್ತು, ಭಾಳ ಇರೋದಲ್ಲ. ಸಾಮಾಜಿಕ ಬದ್ಧತೆ ಅವರಿಗೆ ಯಾವತ್ತೂ ಇಲ್ಲ. ನೆಹರುವಿಂದ ಹಿಡ್ಕೊಂಡು ರಾಜೀವ್ ಗಾಂಧಿ ತನಕ ರಿಸರ್ವೇಷನ್ ವಿರೋಧ ಮಾಡಿದ್ದರು. ಮಾಡಿಲ್ಲ ಅಂತ ಹೇಳಿ ಅವರು ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದರು, ರಿಸರ್ವೇಷನ್ ವಿರೋಧ ಮಾಡಿದ್ದರು. ವಾಟ್ ಡು ದೇ ಸ್ಪೀಕ್? ಲಾಂಗೆಸ್ಟ್ ಸ್ಪೀಚ್ ಆಫ್ ದಿ ರಾಜೀವ್ ಗಾಂಧಿ ಇನ್ ಪಾರ್ಲಿಮೆಂಟ್, ಅತಿ ದೊಡ್ಡ ಸ್ಪೀಚು ಅಗೇನ್ಸ್ಟ್ ರಿಸರ್ವೇಷನ್. ಅದು ನೆಟ್ ತೆಗೆದು ನೋಡ್ರಿ, ಬೋಗಸ್ ಹೇಳ್ತಾರೆ ಅವರು. ಥ್ಯಾಂಕ್ ಯು. ಇವೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. 0 ಅಂಕ ಅಂತಂದ್ರೆ ಜನ 0 ರಾಹುಲ್ ಗಾಂಧಿ ಕೊಟ್ರ. ಅವ್ರು ತಮ್ಮ ಕುರ್ಚಿ ಉಳಿಸ್ಕೊಳ್ಳಿಕ್ಕೆ ಹೇಳ್ತಾರೆ. ಒಂದು 30-32 ಸರ್ತಿ ಲಾಂಚ್ ಆದ್ರೆ ಅವರು 2014ರಿಂದ ರೀಲಾಂಚ್. ಚಂದ್ರಯಾನ ಲಾಂಚಿಂಗು ಸಕ್ಸಸ್ ಆಯಿತು, ಒಂದು ಸರ್ತಿ ಫೇಲ್ ಆಗಿ. ಅದು ರಾಹುಲ್ ಗಾಂಧಿ ಸಕ್ಸಸ್ ಆಗಿಲ್ಲ. ಪೀಪಲ್ ಹ್ಯಾವ್ ಗಿವನ್ ಇಮ್ 0 ಮಾರ್ಕ್ಸ್. ಅಲ್ಲ ಸರ್, ಈಗ ಬೆಲೆ ಏರಿಕೆಗಳು ಏನಾಗ್ತಾ ಇದಾವಲ್ಲ ಅದಕ್ಕೆಲ್ಲ ಮೋದಿನೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಪೆಟ್ರೋಲ್ ಆಗಿರ್ಬೋದು, ಚಿನ್ನದ ಬೆಲೆ 30 ದಿನಗಳಾಯ್ತು. ನೋಡಿ, ಏಮ್ಸ್ ಇದರ ಬಗ್ಗೆ ಪ್ರತಿ ರಾಜ್ಯದಲ್ಲಿ ಎಲ್ಲೆಲ್ಲಿ ಎಷ್ಟು ಹೆಲ್ತ್ ಫೆಸಿಲಿಟಿ ಇದೆ ಅನ್ನೋದನ್ನು ನೋಡಿಕೊಂಡು ಪ್ರಯಾರಿಟಿ ಮೇಲೆ ಹೊಸ ಏಮ್ಸ್ಗಳನ್ನು ಭಾರತ ಸರ್ಕಾರ ಕೊಡ್ತಾ ಬಂದಿದೆ. ಮತ್ತು ಇವು ಯಾವುದೇ ಐದರ್ IIT, ಏಮ್ಸ್ ಆರ್ ಎನಿ ಅದರ್ ಪ್ರೀಮಿಯರ್ ಇನ್ಸ್ಟಿಟ್ಯೂಟ್, IIT ನಾವು ಮಾಡಿಸಿದ್ದೆ. ನಾನು ಅನಂತಕುಮಾರ್ ಇದ್ದಾಗನೇ ಸ್ಮೃತಿ ಇರಾನಿ ಅವ್ರು ಕರೆದು ಇಲ್ಲಿ IIT ನಾವು ಫೈನಲ್ ಮಾಡಿದ್ದೆ. ಒನ್ ಮಿನಿಟ್ ಯು ಹ್ಯಾವ್ ಟು ಲಿಸನ್. ಎರಡನೇದು, ಯಾವುದೇ ಡಿಸಿಷನ್ಗಳು ಈ ರೀತಿ ಆಗಬೇಕಾದ್ರೆ ಈ ಡಿಸಿಷನ್ಗಳು ಯಾರೋ ಒಂದು ಅದ್ರ ಇನ್ ಜನರಲ್ ಮತ್ತು ಅದರಾಗೂ ಮೋದಿ ಸರ್ಕಾರದಾಗ ಯಾರ್ದೋ ಒಂದು ಇನ್ಫ್ಲೂಯೆನ್ಸ್ ಮೇಲೆ ಮತ್ತೊಂದ್ರ ಮೇಲೆ ಆಗೋದಿಲ್ಲ. ಅದಕ್ಕೆ ಒಂದು ಎಕ್ಸ್ಪರ್ಟ್ ಕಮಿಟಿ ಇರ್ತದೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸು, IIT ಇರ್ಬೋದು, ದೆರ್ ವಿಲ್ ಬಿ ಕಮಿಟಿ ಫಾರ್ ದ್ಯಾಟ್. ಆ ಕಮಿಟಿ ಕರ್ನಾಟಕಕ್ಕೆ ಕೊಡಬೇಕು ಅಂತಂದಾಗ ಭಾಳ ಇನ್ಡೆಪ್ತ್ ಸ್ಟಡಿ ಆಗ್ತದೆ ಇದಕ್ಕೆ.
ನಾಟ್ ಓನ್ಲಿ ಬರೀ ಇದು ರಾಜ್ಯ ಸರ್ಕಾರ ಎಡಬಿಡಂಗಿತನ ಮಾಡಲಾರ್ದೆ ಇವತ್ತೊಂದು ಹೆಸರು ಕಳಿಸ್ತದೆ, ನಾಳೆ ಒಂದು ಹೆಸರು ಕಳಿಸ್ತದೆ, ಆಮೇಲೆ ಅದು ವಿತ್ಡ್ರಾ ಮಾಡ್ತದೆ. ಈ ರೀತಿ ಹುಚ್ಚುಚ್ಚಾರ ಮಾಡಬಾರ್ದು. ಡಿಲೇ ಆಗಲಿಕ್ಕೂ ಸಹಿತ ಅದರ IIT ಆರ್ ಡಿಲೇ ಆಗಲಿಕ್ಕೂ ರಾಜ್ಯ ಸರ್ಕಾರದ ಎಡಬಿಡಂಗಿ ನೀತಿಯೇ ಕಾರಣ. ಯು ಹ್ಯಾವ್ ಟು ಲಿಸನ್ ಪ್ಲೀಸ್. ಆದ್ದರಿಂದ ಯಾವಾಗ ಕರ್ನಾಟಕಕ್ಕೆ ಕೊಡಬೇಕು ಅಂತ ತೀರ್ಮಾನ ಆಗುತ್ತೆ ಅಷ್ಟೇ. ಯಾವುದೇ ಕರ್ನಾಟಕಕ್ಕೆ ಮತ್ತು ಇನ್ನು ಕೆಲವು ರಾಜ್ಯಗಳಿಗೆ ನಾವು ಕೊಟ್ಟಿಲ್ಲ. ಯಾಕಂದರೆ ಏಮ್ಸ್ ಏನಿದೆಯಲ್ಲ, ಒಂದು ಏಮ್ಸ್ಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ 3,000, 3,500, 4,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಅದಾದ ನಂತರ 500-600 ಕೋಟಿ ರೂಪಾಯಿ ಅದಕ್ಕೆ ಪ್ರತಿ ವರ್ಷ ಖರ್ಚು ಮಾಡಬೇಕು. ಎಂಟೈರ್ಲಿ ದಟ್ ಈಸ್ ಬೋರ್ನ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಅದಕ್ಕೆ 1 by 1 ಆಗ್ತದೆ. ಯಾವಾಗ ಕರ್ನಾಟಕಕ್ಕೆ ಕೊಡುವುದೊಂದು ತೀರ್ಮಾನ ಆಗುತ್ತಲ್ಲ, ಅದನ್ನು ದ್ಯಾಟ್ ವಿಲ್ ಬಿ ಪ್ರಾಪರ್ಲಿ ಸ್ಟಡಿಡ್. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ರಾಜ್ಯ ಸರ್ಕಾರ ಏನು ಪ್ರಪೋಸ್ ಮಾಡ್ತದೆ ದ್ಯಾಟ್ ವಿಲ್ ಬಿ ಇನ್ ಡೆಪ್ತ್ ಎಲ್ಲ ಕಡೆನೂ. ಮೊದಲು ಅವರು ಹಿಂದಿನ ಸರ್ಕಾರ ಇದ್ದಾಗ ನೋಡ್ರಿ, ಸರ್ಕಾರ ಚೇಂಜ್ ಆಗಿರ್ಬೋದು. ಫಸ್ಟ್ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದು ಕೊಟ್ಟರು, ಇವರಿದ್ದಾಗ ಬಿಜಾಪುರ, JDS ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜಾಪುರ ಮತ್ತು ರಾಮನಗರ, ಧಾರವಾಡ ಕೊಟ್ಟರು. ಈಗ ರಾಯಚೂರು ಕೊಟ್ಟಿದ್ದಾರೆ. ಆ್ಯಸ್ ಆ್ಯಂಡ್ ವೆನ್ ಕಮಿಟಿ ಈಸ್ ಕಾನ್ಸ್ಟಿಟ್ಯೂಟೆಡ್ ಕೊಡಬೇಕಂತ ಇನ್ ಪ್ರಿನ್ಸಿಪಲ್ ಡಿಸೈಡ್ ಆಗ್ತದೆ. ಕಮಿಟಿ ವಿಲ್ ಡಿಸೈಡ್. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ತ್ರಿವಿಕ್ರಮ್ ಜೋಶಿ, ಗಿರೀಶ್ ಕನಕವೇಡಿ ಇದ್ದರು. ಜಿಲ್ಲೆಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಗಳ ಗುಣಮಟ್ಟ, ಕೂಡು ರಸ್ತೆ ನಿರ್ಮಾಣ, ಭೂಸ್ವಾಧೀನ ಸೇರಿದಂತೆ ಇತರ ಸಮಸ್ಯೆಗಳ ನಿವಾರಣೆಗೆ ಶೀಘ್ರದಲ್ಲಿ ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆ ನಡೆಸುವುದಾಗಿ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಅವರಿಂದು ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಹಾಗೂ ಲೋಕೋಪಯೋಗ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಕಲ್ಮಲಾದಿಂದ ಸಿಂಧನೂರಿನ ರಸ್ತೆ 600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೆತ್ತಿಕೊಂಡಿದ್ದು 30 ಕಿಲೋಮೀಟರ್ ರಸ್ತೆ ಕಾಮಗಾರಿಕೆ ಪೂರ್ಣಗೊಂಡಿದೆ. 3 ವರ್ಷ ಕಾಲಮಿತಿಯಲ್ಲಿ 12 ವರ್ಷ ನಿರ್ವಹಣೆ ಗುತ್ತಿಗೆ ನೀಡಲಾಗಿದೆ ಎಂದು ರಸ್ತೆ ನಿಗಮದ ಅಭಿಯಂತರರ ಮುರಳೀಧರ್ ಸಭೆಗೆ ತಿಳಿಸಿದರು. ಹೆದ್ದಾರಿ ಕಾಮಗಾರಿಕೆ 5 ಹಂತದಲ್ಲಿ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಲಾಗಿದೆ ಎಂದು ಭೂಸ್ವಾಧೀನ ಅಧಿಕಾರಿ ಮಾಹಿತಿ ನೀಡಿದರು. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಮಾತನಾಡಿ, ಕಾಮಗಾರಿಕೆಯಲ್ಲಿ ಸಾರ್ವಜನಿಕರಿಗೆ ರಸ್ತೆ ಮಧ್ಯೆ ವಾಹನ ನಿಲುಗಡೆ ಅಪಘಾತ ಹೆಚ್ಚಳವಾಗಲು ಕಾರಣವಾಗಿದ್ದು, ವಾಹನ ನಿಲುಗಡೆಗೆ ಪ್ರತ್ಯೇಕ ಭೂಸ್ವಾಧೀನ ಪ್ರಕ್ರಿಯೆ ನಡೆಸಬೇಕು. ರೈತರು ಜಮೀನುಗಳಿಗೆ ಹೋಗಲು ಸಾಧ್ಯವಾಗದೇ ಇರುವುದರಿಂದ ಕೂಡ ರಸ್ತೆ ನಿರ್ಮಿಸಬೇಕೆಂದರು. ಕುರುಡಿ, ಕ್ರಾಣಿ, 7 ಮೈಲ್ ಕ್ರಾಸ್ ಸೇರಿದಂತೆ ರಸ್ತೆ ವ್ಯಾಪ್ತಿಯಲ್ಲಿ ಬಸ್ ನಿಲುಗಡೆ ವ್ಯವಸ್ಥೆ ಮಾಡಬೇಕೆಂದರು. ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಮಾತನಾಡಿ, ಹೆದ್ದಾರಿ ಕಾಮಗಾರಿಕೆಯಲ್ಲಿ ಕಪ್ಪಗಲ್ ಕ್ರಾಸ್ ಬಳಿ ಅಪಘಾತಗಳು ಹೆಚ್ಚಳವಾಗುತ್ತಿದ್ದು, ತಿರುವು ರಸ್ತೆಗಳನ್ನು ನೇರವಾಗಿ ರಸ್ತೆ ನಿರ್ಮಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿತ್ತು. ಆದರೆ ಯಾವುದೇ ಕ್ರಮವಾಗಿಲ್ಲ. ರಸ್ತೆಗೆ ರೈತರು ಜಮೀನಿನ ಬಳಿಕ ಮಾಡಲಾಗುತ್ತದೆ ಎಂದು ದೂರಿದರು. ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಹೆದ್ದಾರಿ ರಸ್ತೆಯನ್ನು ನಿರ್ಮಿಸಲಾಗಿದೆ, ಆದರೆ ರೈತರು ಜಮೀನುಗಳಿಗೆ ಹೋಗಲು ಕೂಡ ರಸ್ತೆ ನಿರ್ಮಿಸಿಲ್ಲ. ಜಮೀನಿನಿಂದ ಎತ್ತರದಲ್ಲಿ ರಸ್ತೆ ನಿರ್ಮಿಸಲಾಗಿದೆ, ಜನರಿಗೆ ತೀವ್ರ ತೊಂದರೆಯಾಗುತ್ತಿದೆ ಎಂದರು. ರಸ್ತೆ ನಿಗಮದ ಅಭಿಯಂತರ ಮುರಳೀಧರ್ ಮಾಹಿತಿ ನೀಡಿ, ರಸ್ತೆಯನ್ನು 100 ವೇಗದಲ್ಲಿ ನಿರ್ಮಿಸಲಾಗಿದೆ. IRC ನಿಯಮಗಳ ಅನ್ವಯ ರಸ್ತೆ ನಿರ್ಮಿಸಲಾಗಿದೆ. ಗುಣಮಟ್ಟದ ಪರೀಕ್ಷೆ ನಡೆಸಿ ಮಣ್ಣಿನ ಗುಣಮಟ್ಟ ಅಳಿದ ಬಳಿಕ ಮಾಡಲಾಗಿದೆ ಎಂದರು. ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಕೇಂದ್ರ ಸರ್ಕಾರ ರಸ್ತೆ ನೀಲಿ ನಕ್ಷೆ ಅಂತಿಮಗೊಳಿಸುತ್ತಿದೆ. ಅಲೈನ್ಮೆಂಟ್ ಬದಲಾವಣೆ ಮಾಡುವ ಅವಕಾಶ ರಾಜ್ಯ ಸರ್ಕಾರಕ್ಕೆ ಅವಕಾಶವಿಲ್ಲ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಕೆ ಸಮಸ್ಯೆಗಳು ನಿರ್ವಹಣೆಗೆ ಬೆಂಗಳೂರಿನಲ್ಲಿ ಸಭೆ ನಡೆಸಿ ಪರಿಹಾರ ಕಂಡುಕೊಳ್ಳೋಣ ಎಂದರು. ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ನೀರಾವರಿ ಪ್ರದೇಶದಲ್ಲಿ ರಸ್ತೆ ನಿರ್ಮಿಸುವಾಗ ಬಟ್ಟಿ ನಿರ್ಮಾಣ ಹಂತದಲ್ಲಿ ಜಮೀನು ಹೋಗಲು ರಸ್ತೆ ನಿರ್ಮಿಸಬೇಕು. ಮಳೆಗಾಲ ಪ್ರಾರಂಭವಾಗಿದ್ದರಿಂದ ರಸ್ತೆಗೆ ಬಳಸುವ ಮಣ್ಣು ತಾಂತ್ರಿಕವಾಗಿ ಬಳಕೆ ಸಾಧ್ಯವೆಂಬುದನ್ನು ಪರಿಶೀಲಿಸಬೇಕೆಂದರು. ಸಿಂಧನೂರಿನಿಂದ ಬೂದಿಗುಂಪ್ ಕ್ರಾಸ್ ವರೆಗೂ ರಸ್ತೆ ನಿರ್ಮಿಸಲು ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕೆಂದರು. ಶಾಸಕ ದದ್ದಲ್ ಬಸನಗೌಡ ಮಾತನಾಡಿ, ಹೆದ್ದಾರಿ ನಿರ್ಮಿಸುವಾಗ ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಲಾಗುತ್ತದೆ. ಜನರ ಬೇಡಿಕೆ ಹೆದ್ದಾರಿ ಪ್ರಾಧಿಕಾರ ಸ್ಪಂದಿಸುತ್ತಿಲ್ಲ. ಜನರು ರಸ್ತೆಯಲ್ಲಿ ಸಂಚರಿಸಲಾಗದೆ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಈ ಕುರಿತು ರಾಜ್ಯಾದ್ಯಂತ ಸಮಸ್ಯೆ ಇದೆ. ಶೀಘ್ರದಲ್ಲಿ ಸರ್ಕಾರ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಿದೆ ಎಂದರು. ಸಂಸದ ಕುಮಾರ್ ನಾಯ್ಕ್ ಮಾತನಾಡಿ, ಹುನಗುಂದ್ ರಾಯಚೂರ್ ಹೆದ್ದಾರಿ ಕಾಮಗಾರಿ ವೇಗ ಪಡೆಯುತ್ತಿಲ್ಲ. ಕಾಮಗಾರಿ ನಿರ್ಮಿಸುವಾಗ ಇರುವ ಸಮಸ್ಯೆಗಳು ಪರಿಹರಿಸಿಕೊಂಡು ಗುಣಮಟ್ಟಕ್ಕೆ ಆದ್ಯತೆ ನೀಡಬೇಕೆಂದರು. ಪ್ಯಾಕೇಜ್ 7ರಲ್ಲಿ ಅಲೈನ್ಮೆಂಟ್ ಸಮಸ್ಯೆ ಇದೆ. ಲಿಂಗಸೂರ್ ಸಿರ್ವಾರ್ ರಸ್ತೆಯಲ್ಲಿ 200 ಖಾಸಗಿ ಲೇಔಟ್ಗಳನ್ನು ನೋಂದಣಿ ಮಾಡಿಸಲಾಗಿದೆ. ಲ್ಯಾಂಡ್ ಮಾಫಿಯಾ ತಡೆಯಲು ಕ್ರಮವಾಗಬೇಕೆಂದು ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು.
ದೇವದುರ್ಗ ಶಾಸಕಿ ಕರಿಯಮ್ಮ ನಾಯಕಿ ಮಾತನಾಡಿ, ರಾಯಚೂರಿನಿಂದ ತಿಂತಿಣಿ ಬ್ರಿಡ್ಜ್ಗೆ ಹೋಗುವ ರಸ್ತೆಯಲ್ಲಿ 2 ಟೋಲ್ ಗೇಟ್ ಅಳವಡಿಸಿರುವ ಅವೈಜ್ಞಾನಿಕವಾಗಿದ್ದು ಕೂಡಲೇ ಮುಚ್ಚಬೇಕೆಂದು ಆಗ್ರಹಿಸಿದರು. ಒಂದೇ ರಸ್ತೆಯಲ್ಲಿ 2 ಬಾರಿ ಪ್ರಯಾಣಿಕರು ಹಣವನ್ನು ನೀಡಬೇಕೆನ್ನುವ ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ಟೋಲ್ ಗೇಟ್ ಅಳವಡಿಸುವ ನಿರ್ಧಾರ ಕೇಂದ್ರವಾಗಿದ್ದು ಈ ಕುರಿತು ಪರಿಶೀಲಿಸುವುದಾಗಿ ಸಚಿವರು ಭರವಸೆ ನೀಡಿದರು. ಬಸ್ಸುಗಳು ಎಲ್ಲಿ ಜಂಕ್ಷನ್ಗಳು ಬಂದಲ್ಲಿ ಸೈಡ್ ಹೋಗಿ ಜನರು ತಗೊಂಡು ಮತ್ತೆ ರೋಡಿಗೆ ಬರಕ್ಕೆ ಎಲ್ಲ ಕಡೆ ಲ್ಯಾಂಡ್ ಎಕ್ಸ್ಪ್ರೆಷನ್ ಮಾಡ್ತಾರೆ ಒಟ್ಟಿಗೆ. ಈಗ ಆಲ್ರೆಡಿ ಇವರೆಲ್ಲ ರೋಡ್ಸ್ ಡ್ರೈನ್ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಉದಾಹರಣೆ ಕೂಡಿ ಸರ್ಕಲ್, ಕರಡಿ ಸರ್ಕಲ್, ಆಮೇಲೆ ಇಲ್ಲಿ ನಮ್ಮ ಎಲ್ಲಿ ಸಾತ್ ಮೈಲ್ ಆಗಿರ್ಬೋದು. ಯಾಕೆ ಲ್ಯಾಂಡ್ ಎಕ್ಸ್ಪ್ರೆಷನ್ ತಗೋಬೇಕಂತ ಹೋಗಿ ಪ್ಯಾಸೆಂಜರ್ ತಗೊಂಡು ಮತ್ತೆ ರೋಡಿಗೆ ಪ್ರಾಜೆಕ್ಟ್ ಕಾಸ್ಟ್ ಬಂದ್ಬಿಟ್ಟು 1602 crores ಸರ್. ನಮ್ಮದು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಈ ಸರ್ 3 years ಇದ್ರದ್ದು ಕನ್ಸ್ಟ್ರಕ್ಷನ್ ಪೀರಿಯಡ್ ಇದೆ ಸರ್. 12 years ಮೇಂಟೆನೆನ್ಸ್. ಈಗ 3 ಮೈಲ್ಸ್ಟೋನ್ ಅಚೀವ್ ಆಗಿದ್ವಿ ಸರ್. 30 kilometers ರೋಡ್ ಕಂಪ್ಲೀಟ್ ಆಗಿದೆ ಸರ್. ಇನ್ನೊಂದು 5 kilometers ಪ್ರೋಗ್ರೆಸ್ ಅಲ್ಲಿದೆ. ಟೋಟಲ್ 13 ಇದಾವೆ ಸರ್. 6 ಕಂಪ್ಲೀಟ್ ಆಗಿದೆ, 3 ಪ್ರೋಗ್ರೆಸ್ ಆಗಿದೆ ಸರ್. ಬಾಕ್ಸ್ ಕಲ್ವರ್ಸ್ 34 ಇದೆ ಸರ್, ಕಂಪ್ಲೀಟ್ ಮಾಡಿದ್ದೀವಿ ಸರ್. ಇನ್ನೊಂದು 6 ಪ್ರೋಗ್ರೆಸ್ ಆಗಿದೆ. ಯುಟಿಲಿಟಿ ಡಕ್ಟ್ಸ್ ಹೈವೇ ಸ್ಟ್ಯಾಂಡರ್ಡ್ಸ್ ಪ್ರಕಾರ 500 ಮೀಟರ್ಸ್ಗೆ ಒಂದೊಂದು ಆಗ್ತಾ ಇದೆ ಸರ್. ನೆಕ್ಸ್ಟ್ ಸರ್, ಈ ಲ್ಯಾಂಡ್ ಅಕ್ವಿಷನ್ 3 ನೋಟಿಫಿಕೇಶನ್ ಮಾಡಿದ್ದೀವಿ ಸರ್. SLO ಮೇಡಮ್ ನಮಗೆ 92 acres ಇತ್ತು ಸರ್. ಅದರಲ್ಲಿ 82 acres 91 ಆಗಿ ಅವಾರ್ಡ್ ಆಗಿ ಡಿಸ್ಬರ್ಸ್ಮೆಂಟ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಸರ್, ಅಂಡ್ ಮೋಸ್ಟ್ ಆಫ್ ದ ಡಿಸ್ಬರ್ಸ್ಮೆಂಟ್ ಇಸ್ ಡನ್ ಸರ್. ಅಂಡ್ ಇನ್ನು ಉಳಿದಿರುವಂತ 9 acres ದಿಸ್ ಇಸ್ ಅಡಿಷನಲ್ ಲ್ಯಾಂಡ್ ಅಕ್ವಿಸಿಷನ್ ಸರ್, ಬಿಕಾಸ್ ದಿಸ್ ವಾಸ್ ಮಿಸ್ಸಿಂಗ್ ಇನ್ ದ ಇನಿಷಿಯಲ್ ನೋಟಿಫಿಕೇಶನ್ ಸರ್. ಸೊ ಈ ಕಡೆಯಿಂದ ಈ ಕಡೆ ಬರೋರಿಗಂತೂ ರೈತರಿಗೆ ಕಷ್ಟ ಒಂದು. ಈಗ ಅವ್ರಿಗೆ ಅಪ್ರೋಚ್ ರೋಡ್ನು ಒಂದೊಂದು ಹೊಲ 10 ಎಕರೆ 12 ಎಕರೆ ಅಷ್ಟೇ ಇದಾವೆ ಸರ್. ದೊಡ್ಡ ರೈತರೇನಲ್ಲಿಲ್ಲ. ಈಗ ಆ ಒಂದೂರು ಬಗಲಾಗ ಒಂದೂರು ಕಿರಿಕಿರಿ, ಯಾಕಂದ್ರೆ ಅವ್ರಿಗೆ ರೋಡೇ ಇಲ್ಲ. ದೊಡ್ಡ ಪ್ರಾಬ್ಲಮ್. ಹೈಟ್ ಆಫ್ ರೋಡ್ ಅಷ್ಟು ನೆಸೆಸಿಟಿ ಇಲ್ಲ, ಯಾಕಂದ್ರೆ ಅದು ಫ್ಲಡ್ ಪ್ರೋನ್ ಏರಿಯಾ ಅನ್ನಲ್ಲ. ನಾವು 40-50 ವರ್ಷದಿಂದ ತಿರುಗಾಡ್ತೀವಿ, ಅದೇ ಫ್ಲಡ್ ಪ್ರೋನ್ ಏರಿಯಾ ಅಲ್ಲ. ಯಾವ ರೋಡ್ ನನ್ನ ನೆನಪಿದ್ದಂಗೆ 2 ಸರಿ ಒಂದ್ಸರಿ KSSDP ನಾಗ ಹಾಕಿದ್ರು BT. ಅದಕ್ಕಿಂತ ಮೊದಲು ಯಾವಾಗ ಹಾಕಿದ್ರೆ ರೋಡ್ ನಮ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಇದ್ರಾಗ ಹಾಕಿದ್ರು KSSDP ಇದು ಹಾಕಿದಾಗ ಟೋಟಲ್ ಅಸ್ಫಾಲ್ಟಿಂಗ್ ಮಾಡಿದ್ರು ಅವಾಗ ಒಂದ್ ಬಿಟ್ರೆ ಅದೇನಂತ ಕೆಟ್ಟ ರೋಡ್ ಕೆಡ್ತಿರಂತ ರೋಡನ್ನು ಅಲ್ಲ. ಅಲ್ಲಲ್ಲ, ಈ ವರ್ಷ ಆಗಿತ್ತು, ಬಟ್ ರಿಪೀಟೆಡ್ ಕೆಡಂತ ಒಂದೊಂದು ಮಳೆಗೆ ಜಾಸ್ತಿ ಆಗಿದೆ. ಲಿಮಿಟೆಡ್ ಮಾಡಿದ್ರೆ ಅದು ಎಲ್ಲ ಕಡೆ ಬೇರೆ ಕಡೆ ಅಪ್ಲಿಕೇಶನ್ ಲ್ಯಾಂಡ್ ಸ್ಟೇಟ್ ಮಾಡಕ್ಕೆ ಜೂನ್ ಇದ್ದಲ್ಲಿ ಕಟ್ನೇಕಲ್ ಅಲ್ಲಿಂದ ಅಮರೇಶ್ವರ ಕೊಟ್ನಾಡು ಸಿಂಗನೂರು ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಎಲ್ಲೆಲ್ಲಿ ಈಗ ಲ್ಯಾಂಡ್ ಅಕ್ವಿಸಿಷನ್ ಸಿಂಗನೂರು ಪ್ರಾರಂಭ ಆಗಿದೆ. ಈಗ ಬಸವನಗರದಿಂದ ಬಸ್ ಬೇ ಮತ್ತು ಸರ್ಕಾರಿ ಡೆವಲಪ್ಮೆಂಟ್ಸ್, ಆಮೇಲೆ ರೋಡ್ ಅಪ್ರೋಚಸ್, ನಮ್ಮ ನೀರಾವರಿ ತಾಲೂಕು ಹೆಚ್ಚಿಗೆ ಬಹಳಷ್ಟು ವೆಹಿಕಲ್ಗಳು ಒಳಗಡೆ ಮೂವ್ ಆಗ್ತಿರ್ತಾವೆ. ಎವ್ರಿ 4 ಕಿಲೋಮೀಟರ್ 5 ಕಿಲೋಮೀಟರ್ ಒಂದು ಅಪ್ರೋಚ್ ರೋಡ್. ಯಾಕಂದ್ರೆ ಹೈಟ್ ಆಫ್ ದಿ ರೋಡ್ ಇಸ್ 4-5 ಫೀಟ್ ಹೈಟ್ ಇದೆ ಸರ್. ಭೂಮಿ ಬಿಟ್ಟು ಒಳಗಡೆ ಬೆಳಿಬೇಕಾದ್ರೆ ಬಹಳ ಕಷ್ಟ ಆಗಿಬಿಡುತ್ತೆ. ಸೈಡ್ ಕಚ್ಚಾಡಿಗೆ ಹೊಡಿಬೇಕಾಗುತ್ತೆ. ಅದಕ್ಕೆ ರೈತರು ಒಳಗಡೆ ಹೋಗಕ್ಕೆ ಏನಾದ್ರೂ ಅಪ್ರೋಚಸ್ ಚಿಕ್ಕ ಎವ್ರಿ 4 ಕಿಲೋಮೀಟರ್ 5 ಕಿಲೋಮೀಟರ್ ಆ ಕಡೆ ಈ ಕಡೆ ಸರ್ವಿಸ್ ಇಲ್ಲ. ನೋಡ್ಲಿ ಎವ್ರಿ ವೇರ್ ಸ್ಟಾರ್ಟ್ ಆಗಿದೆ. ಈಗ ಕಂಟಿನ್ಯೂಸ್ BT ವರ್ಕ್ ಬೇರೆ ಟ್ರಾವೆಲ್ ಇದ್ರು ಮಾಡಿದ್ರೆ ನಡೀತಿತ್ತು. ಬೇರೆ BT ಅದ್ರ ಬಗ್ಗೆ ಏನ್ ಹೇಳ್ತಾರೆ ಈಗ ಆ ರೋಡಿನ ಬಗ್ಗೆ? CTSB ಮಾಡಿದ್ರು ಸರ್, ಮಳೆ ಬಂದಾಗ CTS ಯಾಕೆ ಇದನ್ನ ಇಂಪಾರ್ಟೆಂಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಲ್ಲೇ ಆಕ್ಸಿಡೆಂಟ್ಗಳು ಆಗೋದು. ಅಲ್ಲೇ ಲಾಸ್ಟ್ ಟೈಮ್ ಒಂದು ಸ್ಕೂಲ್ ಬಸ್ ಅದೇ ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಯ್ತು. ವೆರಿ ಹಾರಿಬಲ್ ಸಿಚುವೇಶನ್ ಸರ್. ಈಗ ಇನ್ನೊಂದ್ಸಲ ಕೇಳಿ ಪ್ಲೀಸ್ ಅವ್ರಿಗೆ ಆದೇಶ ಕೊಡ್ರಿ, ಅದನ್ನ ಸ್ಟೇಟ್ ಮಾಡಿ. ಅದು ಈಗ ಮಾಡಿದ್ದೆಲ್ಲ ಲಾಸ್ ಆದ್ರೂ ಪರವಾಗಿಲ್ಲ. ಜನರ ಸೇಫ್ಟಿ ಇಸ್ ಮೋರ್ ಇಂಪಾರ್ಟೆಂಟ್. ಯಾವ ಪಾಠ ನಾವು ಕಪ್ಪಲ್ ಕ್ರಾಸ್ ಆಗಿಲ್ಲ ಸರ್. ಹೋಗುತ್ತೆ ನೋಡ್ತಿರ್ಬೇಕು. ನೀವು ಹೋಗ್ತಾ ಇದ್ರೆ ನೋಡಿ ಸರ್, ತೋರಿಸ್ತಾರೆ. ಸಬ್ಮಿಷನ್
ಆಮೇಲೆ ಈ ಟೆಕ್ನಿಕಲಿ ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಇದು ಕಷ್ಟ ಆಗ್ತದೆ, ಅದು ಕಷ್ಟ ಆಗ್ತದೆ. ಜಸ್ಟ್ ಅವ್ರು ಸ್ಕಿಪ್ ಮಾಡ್ತಾರೆ, ತಮ್ಮ ಪ್ರಕಾರ ತಾವು ಹೋಗ್ತಾರೆ. ಇದು ಒಂದ್ಸಲ ಮಾಡೋ ಪ್ರಾಜೆಕ್ಟ್ ಮತ್ತೆ ಮತ್ತೆ ಮಾಡಕ್ ಆಗೋದಿಲ್ಲ. ಈಗ ಏನಾಗಿದೆ, ಇದೇ ಪಾಯಿಂಟ್ ನಾನು ಹೇಳ್ತೀನಿ, ದೊಡ್ಡ ಬ್ರಿಡ್ಜ್ ಕಟ್ಟಿಬಿಟ್ಟೋರಾಗ್ಲೇ ಹೀಗಾಗಿ ಮುಗಿದ ಕೆಲಸ ಅಲ್ಲ. ಈಗ ಏನಾಗಿದೆ ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಬೆಂಗಳೂರ ಒಂದ್ಸಾರಿ ಮೀಟಿಂಗ್ ಆಯ್ತು. ಸೊ ಈಗ ಏನ್ ಬೆಸ್ಟ್ ಮಾಡ್ಲಿಕ್ಕೆ ಫ್ರೆಂಡ್ಸ್ನಾಗ MLC ಬಿಟ್ಟು ಕರೆದ್ಬಿಟ್ರಿ ಸರ್ ಮೀಟಿಂಗ್. ಓನ್ಲಿ MLA ಮಾತ್ರ ಮಾಡಿದ ಮೇಲೆ ಸಿಂಕ್ ಅನುಮಾನಗಳು ಬಹಳ ಬರ್ತಾ ಇದೆ. ಎಲ್ಲ ಮರಮನ್ನ ತಂದು ಹಾಕ್ಬೇಕು. ಅದ್ರ ಬಿಟ್ಟು ಕಸಿ ಎಲ್ಲೋ ಒಂದೊಂದು ತಗೊಂಡ್ಬಂದು ರೋಡಿಗೆ ಹಾಕ್ತಿದ್ದಾರೆ. ಸಿಂಗನಹಳ್ಳಿ ಜಂಕ್ಷನ್ ಅಲ್ಲಿ ಮಂಡ್ಲಿಗೆರೆ ಸಿಂಗನಹಳ್ಳಿ ನಾವು ರಾಯಚೂರಿಂದ ಸಿಂಗನಹಳ್ಳಿವರೆಗೆ ನಾವು ಕನೆಕ್ಟಿವಿಟಿ ರೋಡ್ ಕೊಡಬೇಕು, ಅದು 4 ಲೈನ್ ಮಾಡಬೇಕು ಎಕ್ಸಿಬಿಲಿಟಿಗಾಗಿ ಅಂತ ಹೇಳಿ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. ಅವ್ರಿಗೆ ಆ ಪ್ರಾಜೆಕ್ಟ್ ನಲ್ಲಿ ಕನೆಕ್ಟಿವಿಟಿ ರೋಡ್ಸ್ ತಗೊಳ್ಳಿಕ್ಕೆ ಪ್ರಾಜೆಕ್ಟ್ ಗಮನ ಹರಿಸಲ್ಲ ಅಂತ ಎಲ್ಲಿವರೆಗೆ ಬಂತು ಗೊತ್ತಿಲ್ಲ. ಅಥವಾ ಅದು ಆಗದೇ ಇದ್ರೆ ನಾವು ಇಲಾಖೆಯಿಂದಲೇ ಕನೆಕ್ಟಿವಿಟಿ ಯಾವ ಇದರಲ್ಲಿ ಸಾಧ್ಯತೆ ಇದೆಯೋ ಅದನ್ನ ಅವರು ಕನ್ಫರ್ಮ್ ಮಾಡಿ ಪ್ರಾಜೆಕ್ಟ್ ಟೇಕಪ್ ಮಾಡ್ಲಿಕ್ಕೆ ಆಗ್ತದೋ ಇಲ್ಲೋ ಅಂತ ಹೇಳಿ ಏನಾಗ್ತದ ನೋಡಿ ಸರ್. ಡಿಪಾರ್ಟ್ಮೆಂಟ್ ಇಂದ ನಮ್ಮ PWD ಮಾಡ್ಬೇಕು ಅಂದ್ರೆ ಅಲ್ಲಿಂದ ಟೇಕಪ್ ಮಾಡಿ, ಅಥವಾ MP ಅವರು LH ಅವ್ರನ್ನ ಮಾತಾಡಿ ಅದ್ರ ಮೂಲಕ ಏನಾದ್ರು ನೋಡ್ರಿ. ಯಾಕಂತಂದ್ರೆ 15 ಕಿಲೋಮೀಟರ್ ಎಕ್ಸ್ಪ್ರೆಸ್ ಹೈವೇ ನಮಗೆ, ಕೇವಲ 18 ಕಿಲೋಮೀಟರ್ಸ್ ರಾಯಚೂರಿಂದ ಡಿಸ್ಕಷನ್ ಆಗಿದೆ ಸರ್. ಬಟ್ ಅದೇ ಮೇಲೆ ಬರ್ತದೆ ಸರ್. ಬಟ್ ಆದ್ರೂ ಅದು ಮಾಡಿದ್ರೆ ಮಾತ್ರ ನಮಗೆ ಆ ಕನೆಕ್ಟಿವಿಟಿ ರಾಯಚೂರು ಈ ಕಡೆಯಿಂದ ಬರೋ ಆ ಕನೆಕ್ಟಿವಿಟಿ ಯೂಸ್ ಆಗ್ತದೆ ಸರ್. ನಾವು ಬೆಂಗಳೂರಿಗೆ ಹೋಗೋರ್ಗು, ಕರ್ನೂಲ್ಗೆ ಹೋಗೋರ್ಗು, ಚೆನ್ನೈಗೆ ಹೋಗೋರ್ಗು ಯೂಸ್ ಆಗ್ತದೆ ಸರ್. ಇಲ್ಲಾಂದ್ರೆ ಆ ರೋಡ್ ನಮ್ಮ ರಾಯಚೂರು ಚೆನ್ನೈ ಅದು ಮಾಡ್ಲೇಬೇಕು ಸರ್. ಕಾಸ್ಟ್ ಜಾಸ್ತಿ ನಾವು ಒಂದು ವೇಳೆ ಆ ರೋಡ್ ಡೆವಲಪ್ ಮಾಡಿದ್ರೆ ರಾಯಚೂರು ಸಿಟಿ ಗ್ರೋತ್ ಬಹಳ ಆಗ್ತದ. ಅದಕ್ಕೆ ಆಮೇಲೆ ಆ ಸುತ್ತಮುತ್ತ ಗವರ್ಮೆಂಟ್ ಲ್ಯಾಂಡ್ ಬಹಳ ಇದೆ. ಯು ಕ್ಯಾನ್ ಪುಟ್ ಬೇರೆ ಆಫೀಸ್, ಬೇರೆ ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ. ಬಟ್ ಓನ್ಲಿ ಥಿಂಗ್ ಇಸ್ ರೋಡ್ ಆಕ್ಸೆಸಿಬಿಲಿಟಿ ಬೇಕು. ಹಾಗಾಗಿ ಬಹಳ ಸರ್ ನಮ್ಮ ಬಾರ್ಡರ್ವರೆಗೂ ಸಿಂಗನೋಡಿವರೆಗೂ KDB ಅಕ್ವೈರ್ ಆಗಿದೆ ಸರ್. ಸೊ ನಾವು KDB ರಿಕ್ವೆಸ್ಟ್ ಮಾಡಿದ್ರೆ ಅವರು ಈ ಅಟ್ಯಾಚ್ಡ್ ರೋಡ್ ಅನ್ನ ಬಿಡ್ತಾರೆ ಸರ್. ನಮ್ಗೆ ಮಿಕ್ಕಿದ್ದು ಸಿಟಿಯಲ್ಲಿ ಬರ್ತದೆ, ಅದನ್ನ ಕನ್ವಿನ್ಸ್ ಮಾಡಿ ನಾವು ಮಾಡ್ಬೋದು ಸರ್. ಅದನ್ನ ಅಷ್ಟು 400 ಕೋರ್ಸ್ ಈಗ ಎಸ್ಟಿಮೇಟ್ ಆಗ್ಲಿಕ್ಕಿಲ್ಲ. ನಮ್ಗೆ ಅನಿಸ್ತದೆ 100 ಕೋರ್ಸ್ ಅಲ್ಲಿ ಮುಗಿಸ್ಬೋದು ಸರ್. KDB ಅಕ್ವೈರ್ ಮಾಡಿದ್ಮೇಲೆ ಬೆಂಗಳೂರಲ್ಲಿ ಅದು ಮೀಟಿಂಗ್ ಮಾಡಿ R1 ಕರಿಬೇಕು ಸರ್. R1 ಕರೆದ್ರೆ ಕರೆಕ್ಟ್ ಆಗ್ತದೆ. ನಾವು ಅಲ್ಲೇ ಬೆಂಗಳೂರು ಅರೇಂಜ್ ಮಾಡ್ತೀವಿ, ಎಲ್ಲರೂ ಕರೆಸ್ತೀವಿ. ಸಭೆಯಲ್ಲಿ ಸಚಿವ NS ಬೋಸರಾಜ್, ಶಾಸಕರುಗಳಾದ ಬಸನಗೌಡ ತುರ್ವಿಹಾಳ್, ಹಂಪನಗೌಡ ಬಾದರ್ಲಿ, ಡಾಕ್ಟರ್ ಶಿವರಾಜ್ ಪಾಟೀಲ್, A ವಸಂತಕುಮಾರ್, ಹಂಪಯ್ಯ ನಾಯಕ ಸೇರಿದಂತೆ ಲೋಕೋಪಯೋಗಿ ಇಲಾಖೆ, ಹೆದ್ದಾರಿ ಪ್ರಾಧಿಕಾರಿಗಳ ಅಧಿಕಾರಿಗಳಿದ್ದರು. ರೈತರಿಗೆ ಅನುಕೂಲವಾಗುವಂತಹ ಯೋಜನೆಗಳ ಬಗ್ಗೆ ಯೋಚಿಸಬೇಕೇ ಹೊರತು ಯೋಜನೆಯಿಂದ ತಮಗೆ ಅನುಕೂಲ ಇದೆ ಎಂಬ ಧೋರಣೆಯನ್ನ ಇಲಾಖೆಯ ಅಧಿಕಾರಿಗಳು ಬಿಡಬೇಕು ಎಂದು ಸಂಸದ G. ಕುಮಾರ್ ನಾಯಕ್ ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲೆ ಎಲ್ಲಾ ರೀತಿಯಿಂದಲೂ ಅಭಿವೃದ್ಧಿ ಹೊಂದುತ್ತಿದೆ, ಆದರೆ ಕೃಷಿ ಮತ್ತು ತೋಟಗಾರಿಕೆಯಲ್ಲಿ ಮಾತ್ರ ಏಕೆ ಹಿಂದುಳಿಯುತ್ತಿದೆ ಎಂಬುದನ್ನು ತಿಳಿಯುತ್ತಿಲ್ಲ. ಜಿಲ್ಲೆಯಲ್ಲಿ ಹೆದ್ದಾರಿಗಳು ನಿರ್ಮಾಣವಾಗುತ್ತಿದ್ದು ಎಲ್ಲಾ ತಾಲೂಕುಗಳಿಗೆ ಸಂಪರ್ಕ ಸಾಧಿಸಬಹುದಾಗಿದೆ. ಈ ಅನುಕೂಲವನ್ನು ಬಳಸಿಕೊಂಡು ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳನ್ನು ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಬಹುದಾಗಿದೆ. ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿತನ ತೊರೆದು ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು. ಈ ಹಿಂದೆ ನಡೆದಿದ್ದ ದಿಶಾ ಸಭೆಯಲ್ಲಿ ಇಲಾಖೆಗಳಿಗೆ ನೀಡಲಾದ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಿರಬೇಕು. ಮುಂದಿನ ದಿನಗಳಲ್ಲಿ ಪ್ರಗತಿ ಸಾಧಿಸುತ್ತೇವೆ ಎಂಬ ಮಾತು ಸಲ್ಲದು. ಜವಾಬ್ದಾರಿಯಿಂದ ಕರ್ತವ್ಯ ನಿರ್ವಹಿಸಿದಾಗ ಮಾತ್ರ ಜಿಲ್ಲೆ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತಿದೆ ಎಂದರು. ಸರ್ಕಾರದಿಂದ ಜನರಿಗೆ ಮಾಡಿರುವ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಲುಪಿಸಲು ಅಧಿಕಾರಿಗಳು ಮುಂದಾಗಬೇಕು. ಆಗ ಮಾತ್ರ ಯೋಜನೆಯನ್ನು ಪರಿಪೂರ್ಣವಾಗಿ ಅನುಷ್ಠಾನಗೊಳಿಸಲು ಸಾಧ್ಯವಾಗುತ್ತದೆ. ಬಿತ್ತನೆ ಬೀಜದ ಲಭ್ಯತೆ, ರಸಗೊಬ್ಬರದ ಲಭ್ಯತೆ, ರಸಗೊಬ್ಬರದ ಕೊರತೆ ಇದ್ದರೆ ಆಯಾ ಬೆಳೆಗೆ ಬಳಸಲಾಗುವ ಪರ್ಯಾಯ ಗೊಬ್ಬರಗಳ ಬಗ್ಗೆ ಮಾಹಿತಿಯನ್ನು ಮುಟ್ಟಿಸಬೇಕೆಂದರು. ಪ್ರಧಾನಿ ಮಂತ್ರಿ ಕೃಷಿ ಸಂಚಯ ಯೋಜನೆಯಲ್ಲಿ ವಾರ್ಷಿಕ ಗುರಿ 22.86 ಕೋಟಿ ರೂಪಾಯಿಗಳ ವಾರ್ಷಿಕ ಆರ್ಥಿಕ ಗುರಿಯನ್ನು ಹೊಂದಲಾಗಿದ್ದು 12 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆಯಾಗಲಿದೆ. ಆದರೆ ಇಲಾಖೆಯಿಂದ ಯಾವುದೇ ಸಾಧನೆಯಾಗಿಲ್ಲ. ಈ ಯೋಜನೆಯಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಬೇಕು ಎಂದರು. ತೋಟಗಾರಿಕೆ ಇಲಾಖೆಯಲ್ಲಿ ತಾಳೆ ಬೆಳೆ ಯೋಜನೆಯಲ್ಲಿ ಆರ್ಥಿಕ ಹಾಗೂ ಭೌತಿಕ ಸಾಧನೆ ಅತ್ಯಂತ ಕಡಿಮೆ ಇದೆ. ಜನರಿಗೆ ಈ ಯೋಜನೆಯ ಬಗ್ಗೆ ಮಾಹಿತಿ ನೀಡಬೇಕು ಮತ್ತು ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಎಂದರು. ಆಂಧ್ರಪ್ರದೇಶ ಹಾಗೂ ಕೋಲಾರದಲ್ಲಿ ಮಾವು ಬೆಳೆಯುವ
ಪ್ರಮಾಣ ಕುಸಿಯಲು ಕಾರಣ ಅಲ್ಲಿ ಮಾವು ಸಂಸ್ಕರಣಾ ಘಟಕಗಳಿಲ್ಲ. ರಾಯಚೂರು ಜಿಲ್ಲೆಯಲ್ಲಿಯೂ ಮಾವನ್ನು ಯಥೇಚ್ಛವಾಗಿ ಬೆಳೆಯಲಾಗುತ್ತಿದೆ. ಇಲ್ಲಿ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲು ಯೋಜನೆಯನ್ನು ರೂಪಿಸಬೇಕು. ಇದರಿಂದ ಮಾವು ಬೆಳೆಗಾರರಿಗೆ ಅನುಕೂಲವಾಗಲಿದೆ ಎಂದರು. ಇಷ್ಟು ಕಡಿಮೆ ಆಗಿದೆ, ಈ ವರ್ಷ ಆದ್ರೂ ಮುಂಜಾಗ್ರತೆ ವಹಿಸ್ತೀರಾ ಅಥವಾ ಅದನ್ನ ಮತ್ತೆ 50-60% ಬಂದು ನಿಂತ್ಕೊಳ್ತದ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ. ಮತ್ತೆ ಈಗಾಗಲೇ ಈ 3 ತಿಂಗಳಲ್ಲಿ ಏನಾಗಿದೆ ಇದ್ರ ಏನಾದ್ರು ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ? ಎಲ್ಲ ಝೀರೋ ಇದೆ, ಭೌತಿಕ ಮತ್ತು ಆರ್ಥಿಕ ಸಿದ್ಧತೆಗಳು ಆಗಿದ್ದಾವೆ ಮಾಡಿದೆ ಸರ್. ಇದು ಈಗಾಗಲೇ ಮೇ ತಿಂಗಳಲ್ಲಿ ಕಂಪೇರ್ ಟು ಲಾಸ್ಟ್ ಇಯರ್ ಅಚೀವ್ ಓನ್ಲಿ 50%. ಅದರಲ್ಲಿ ಏನಾಗಿದೆ ಮಾರ್ಚ್ ತಿಂಗಳಿನಲ್ಲಿ 54%. ಅನ್ಲೆಸ್ ದೇ ಸ್ಟಾರ್ಟ್ ಆಫ್ ನೌ. ಅವ್ರು SC ST ಅಂತ ಹೇಳ್ಬಿಟ್ಟು 25%ಗೆ ಅವರು ಆಗಲೇ ಉತ್ಸನ್ನ ತಗೊಂಡ್ಬಿಟ್ಟಿದ್ದಾರೆ. ವಿಶೇಷ 24% ಕಾರ್ಯ ಮಾಡೋಕ್ಕಾಗಲ್ಲ ಅಂತೇಳಿ ಹಂಗಾಗಲಿಲ್ಲ. ಇಲ್ಲೂ ಕೂಡ ಭೂ ಒಡೆತನ ಇರೋಂಥವ್ರು ಇದ್ದಾರೆ. ಸ್ವಲ್ಪ ದೊಡ್ಡ ರೈತರು ನೀವು ನೋಡ್ಬೇಕಾಗ್ತದೆ. ಇಟ್ ಇಸ್ ನಾಟ್ ಎ ವೆರಿ ಬಿಗ್ ಟಾರ್ಗೆಟ್. ಏನಿಲ್ಲ, ಮಾಡ್ಬೋದು, ಸಿಗ್ತಾರೆ ನೀವು. ಈ ವರ್ಷ ಇದು ಮಾಡಿ 1530 ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್. 12 ತಿಂಗಳನ್ನ ನೀವೇ ಸಂಕುಚಿತಗೊಳಿಸಿ ಅದು 6-7 ತಿಂಗಳು ಮಾಡೋದ್ರೆ ಮಾಡ್ತೀರಿ ನೀವು. ಎಸ್ ಅಂತೀರಲ್ಲ ಇಲ್ಲಿ ಮಾಡ್ತಾರೆ. ಈ ವರ್ಷ ಮತ್ತೆ ಅರ್ಲಿಯರ್ ಟಾರ್ಗೆಟ್ ಬಂದಿರೋ ಸರ್. ಅದನ್ನ ನಾವು ವಿಚಾರ ಮಾಡಿ ಪೇಪರ್ ಅಲ್ಲಿ ಕಾಲ್ ಮಾಡಿ ಮತ್ತೆ ನಾವು ಪ್ರತಿಯೊಂದು ಆಕ್ಸೆಸಿಬಿಲಿಟಿ ಫೆನಾಮಿನಲ್. ನಾವು ಎಲ್ಲ ಕಂಪ್ಲೀಟ್ ಆಯ್ತು ಅಂತ ಹೇಳಿದ್ರೆ ಅತ್ಯಂತ ಕಡಿಮೆ ಕಾಲದಲ್ಲಿ ಒಳ್ಳೆ ವೆಹಿಕಲ್ ತಗೊಂಡು ನೀವು ಮುಂಬೈ, ಹೈದರಾಬಾದ್, ಬ್ಯಾಂಗ್ಳೂರ್ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಹಾರ್ಟಿಕಲ್ಚರ್ಗೆ ಇಟ್ ಇಸ್ ಅನ್ ಗ್ರೇಟ್ ಆಪರ್ಚುನಿಟಿ ಫಾರ್ ಯು. ಇನ್ ಅಂಡ್ ಅರೌಂಡ್ ಯು ಕ್ಯಾನ್ ಸ್ಪೆಷಲೈಸ್ ಆನ್ ಸರ್ಟನ್ ಥಿಂಗ್ಸ್. ಈಗ ನೋಡಿ, ಮಾವಿನ ಬೆಳೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಜೋರಾಗಿದೆ ಅಂತ ಹೇಳಿದ್ರೆ 2 ರಾಜ್ಯದ ನಡುವೆ ಬಂದ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ಅಷ್ಟು ಕಾಂಪಿಟೇಷನ್ ಇದೆ. ನಮ್ಮ ರಾಯಚೂರಲ್ಲಿ ಆ ರೀತಿ ಮಾಡ್ಬೋದು. ಕ್ಲೈಮೇಟ್ ಇಸ್ ಸೂಟಬಲ್ ಫಾರ್ ಮೆನಿ ಥಿಂಗ್ಸ್. 1250 ಹೆಕ್ಟರ್ ಟೋಟಲ್ ಮಾವು ಬೆಳೆ ಇದೆ. ಅವ್ರಿಗೆ ತಿಳುವಳಿಕೆ ಆಗ್ಬೇಕು. ಅದನ್ನ ಅವರೇ ವಾಲಂಟಿಯರ್ಸ್ ಬಂದು ಮಾಡಿಸೋ ಹಾಗೆ ನೀವು ಪ್ರಮೋಟ್ ಮಾಡಬೇಕು ಅಂತ ಹೇಳ್ತೀರಾ. ಈ ಸ್ಕೀಮ್ಗಳು 16 ಇರ್ತವೆ. ಅದಕ್ಕೆ ಜನಗಳಿಗೆ ಮಾಹಿತಿ ನೀಡೋದ್ರಲ್ಲಿ ನಾವು ಎಲ್ಲೋ ಹೇಳುತ್ತಾ ಇದ್ದೀವಿ. ಇಲ್ಲಿ ಅಂತ ಹೇಳಿದ್ರೆ ಅವರು ಇದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ, ಪ್ರೇರಣೆ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಮಾಹಿತಿ ಸಾಕಷ್ಟು ಹೋಗ್ಬೇಕು ಜನಕ್ಕೆ. ಮಾಡ್ತಾರೆ. ಹೆಚ್ಚು ಸ್ಟಾಫ್ ಅನ್ನ ಬಿಟ್ಟು ಫೀಲ್ಡ್ ಲೆವೆಲ್ ಅವೇರ್ನೆಸ್ ಬಗ್ಗೆ ಹೇಳಿದ್ರಿ. ಬೀಜ ಮತ್ತು ಗೊಬ್ಬರಗಳ ದಾಸ್ತಾನು ಬಗ್ಗೆ ಹೇಳಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಸರ್. ಈಗ ಬೀಜದ್ದು ಇದೇ ವೇಳೆ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಮಾತನಾಡಿ, ಜಿಲ್ಲೆಯಲ್ಲಿ ಡಿಎಪಿ ರಸಗೊಬ್ಬರದ ಕೊರತೆ ಇದೆ. ಆದರೆ ರೈತರು ಡಿಎಪಿ ಗೊಬ್ಬರವನ್ನೇ ಹೆಚ್ಚಾಗಿ ಕೇಳುತ್ತಾರೆ. ಮುಂಗಾರು ಆರಂಭವಾಗಿದ್ದರಿಂದ ಬೇಡಿಕೆ ಇನ್ನೂ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಜಿಲ್ಲೆಯಲ್ಲಿ ಒಟ್ಟು 2.29 ಲಕ್ಷ ಮ್ಯಾಟ್ರಿಕ್ ಟನ್ ರಸಗೊಬ್ಬರದ ಬೇಡಿಕೆ ಇದ್ದು, ಅದರಲ್ಲಿ 12% ಡಿಎಪಿ ರಸಗೊಬ್ಬರದ ಬೇಡಿಕೆ ಇದೆ. ಡಿಎಪಿ ರಸಗೊಬ್ಬರದ ಬದಲಾವಣೆ, ಕಾಂಪ್ಲೆಕ್ಸ್ ನಂತಹ ಪರ್ಯಾಯ ರಸಗೊಬ್ಬರಗಳ ಕುರಿತು ಇಲಾಖೆಯ ಅಧಿಕಾರಿಗಳು ರೈತರಿಗೆ ಮಾಹಿತಿ ನೀಡಬೇಕು ಎಂದರು. ಸಾಯಿಲ್ ಕಂಡೀಷನ್ಸ್ ಏನದ ಅದರ ಬಗ್ಗೆ ಮಾತಾಡೋಂತ ಹೇಳ್ತಾರೆ. ಅವ್ರು ಮಾಡಿದ್ದಾರೆ. ಯೋಧರ ಮಾಡಿದ ನಿಮ್ಮ ಪ್ರಯತ್ನ ಅಲ್ಲ. ಅವರ ರೈತರಿಗೆ ಅವರ ಅದಕ್ಕೆ ಆ ಬೆಳೆ ಬೆಳೆಸೋದಕ್ಕೆ ಅವ್ರಿಗೆ ಲಾಭ ಆಗೋದ್ರೆ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ. ಬೆಳೆ ಹಾಕಿ ಚೇಂಜ್ ಮಾಡ್ಕೊಂಡು ಸಿಲೀಸ್ ಆಗಿದೆ. ಈ ಸಿಲಿ ಲಾಸ್ ಆಗಿದೆ 2-3 ವರ್ಷದಿಂದ ಮತ್ತೆ ಬೆಳೆಗೆ ಬರ್ತಾ ಇದೆ. ನಿಮ್ಮದು ಡಿಪಾರ್ಟ್ಮೆಂಟ್ ರೆಕಮೆಂಡೇಶನ್ಸ್ ಅಂತ ಕೇಳ್ತಾರೆ. ಡಿಪಾರ್ಟ್ಮೆಂಟ್ ಇದೆಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್. ಈ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಾಯಿಲ್ ಕಂಡೀಷನ್ಸ್ ಮೇಲೆ ಯಾವ ಅವಕಾಶಗಳು ಬಂದು ನಿಮ್ದೊಂದು ಇವಾಗೆಲ್ಲ ರೆಕಮೆಂಡೇಶನ್ ಅದು ಆಗ್ತಾ ಇಲ್ಲ. ಸುಮ್ಮನೆ ಡಿಪಾರ್ಟ್ಮೆಂಟ್ ಇರುತ್ತೆ, ಯಾವ ಸಬ್ಸಿಡಿ ಬಂದರೆ ಕೊಡ್ತೀರಿ, ಅವ್ರು ಬಂದು ಕೇಳಿದ್ರೆ ಕೊಡ್ತೀರಿ, ಇಲ್ಲ ಡಿಪಾರ್ಟ್ಮೆಂಟ್ ಪ್ರಯತ್ನ ಇಲ್ಲ ಅಂತ ನಾವು ಹೇಳೋದು. ರೈತ ಹೇಳ್ತಾರೆ ಮಾಡ್ತಾ ಇದ್ದೀವಿ ಸರ್. ಏನು ಮಾಡ್ತಾ ಇದ್ದೀವಿ? ಏನು ಮಾಡ್ತಾ ಇದ್ದೀವಿ? ಜೀರೋ ಏನು ಮಾಡ್ತಾ ಇದ್ದೀವಿ? ದೇವರದ ಇದು ಕ್ರಾಪ್ ಹೇಳ್ತಾ ಇದ್ದೆ. ದೇವರಲ್ಲಿ ಇರುತ್ತೆ ಇರುವಂಥ ಕ್ರಾಪ್ ಬಗ್ಗೆ ನಿಮ್ಮ ಮಾಹಿತಿ ಐತಿ ಹೇಳ್ತಾ ಇದ್ದೆ ನಾನು. ಬಟ್ ನಾವು ಹೇಳೋದು ರೈತರಿಗೆ ಡಿಪಾರ್ಟ್ಮೆಂಟ್ಗಳು ಇರೋದು ಇಲ್ಲಿರ್ತಕ್ಕಂಥ ಸಾಯಿಲ್ಸ್ನಲ್ಲಿ, ರಾಯಚೂರು ಸಾಯಿಲ್ಸ್ನಲ್ಲಿ ಯಾವ್ಯಾವ ಭಾಗದಲ್ಲಿ ಏನೇನು ಕ್ರಾಪ್ ಬಂದರೆ ಬರ್ತದೆ. ಈಗ ರೈತರು ತಾವಾಗಿ ಗಾರ್ಡನ್ಗಳು ಮಾಡ್ಕೊಳ್ತಾ ಇದ್ದಾರೆ. ಮಾವಿನ ಗಾರ್ಡನ್ಗಳು ಆಗ್ತಾ ಇದ್ದಾರೆ ಎಲ್ಲ ಕಡೆ. ಅವರು ಸ್ವಂತ 5 ಎಕರೆ 10 ಎಕರೆ ಎಲ್ಲ. ನಿಮ್ಮ ರಿಕಮೆಂಡೇಶನ್ಸ್ ಏನಂಬುದು ಕೇಳ್ತಾ ಇದ್ರು. ಯಾವ ಏರಿಯಾದಲ್ಲಿ, ಯಾವ ಕಾಲದಲ್ಲಿ, ಯಾವ ಭಾಗದಲ್ಲಿ ರಾಕ್ ಸಾಯಿಲ್ಸಲ್ಲಿ, ಮಿಕ್ಸ್ ಸಾಯಿಲ್ಸ್ ಇದ್ದಲ್ಲಿ, ರೆಡ್ ಸಾಯಿಲ್ಸ್ ಇದ್ದಲ್ಲಿ ಇವಾಗ ಯಾವ ಕ್ರಾಪ್ ಬಂದರೆ ಚೆನ್ನಾಗಿ ಬರ್ತದೆ, ಏನು ಪ್ರಾಫಿಟಬಿಲಿಟಿ ಆಗ್ತದೆ, ಏನು ಸೀಡ್ ಹಾಕ್ಬೇಕು, ಎಲ್ಲ ನಿಮ್ಮ ರೆಕಮೆಂಡೇಶನ್ಸ್ ಇರಬೇಕು. ಇಯರ್ಲಿ ನೀವು ಒಂದು ಸಲ ಮಾನ್ಸೂನ್ ಶುರು ಆಗೋದನ್ನ ಮೊದಲು ಇದನ್ನು ಏನೋ ಕ್ಲಾಸಸ್ ಮಾಡೋದು, ಅದನ್ನು ಪ್ಯಾಂಪ್ಲೆಟ್ ಹಾಕೋದು, ಏನಾದರೂ ಮಾಡಿ ನೀವು ಕ್ಲಾಸಸ್ ಏನೋ ಟ್ರೈನಿಂಗ್ ಮಾಡೋದು ಏನೋ ಮಾಡಬೇಕು. ಅದು ಇಲ್ಲ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ ಕ್ರಾಪ್ ನೀವು ಹೇಳ್ತೀವಿ ಅಷ್ಟೇ. ಡಿಪಾರ್ಟ್ಮೆಂಟ್ ಕ್ರಾಪ್ ಏನಾಗಿದೆ, ಸ್ಟ್ಯಾಂಡಿಂಗ್ ಕ್ರಾಪ್ ಅದ, ಇದು ಲಾಸ್ ಆಗಿದೆ ಅವ್ರು ಏನು ಕೊಡ್ತೀರಿ, ಏನು ಕೊಡೋದು ಸರ್ಕಾರದಲ್ಲಿ ಬರ್ತಾರೆ.
ಜನರಿಗೆ ಏನಿರ್ತದ ಈಗ ಚಿಲ್ಲಿ ಚೆನ್ನಾಗಿದೆ ಅಂದ್ಬಿಟ್ರೆ ಎಲ್ಲ ಬೇರೆ ಬೇರೆ ಕ್ರಾಪ್ ಅಂತ ಬಂದು ಅದಕ್ಕೆ ಬಂದ್ಬಿಟ್ಟು ಎಲ್ಲ 40,000 7,000 ಬಂತು. ಈಗ 3 ವರ್ಷದಿಂದ ಯಾವ ಕೋಲ್ಡ್ ಸ್ಟೋರೇಜ್ ಅಂದ್ರೆ 1 ಕಿಲೋ ಆಗಿಲ್ಲ. ಸಾಕಷ್ಟು ಪ್ರಯತ್ನ ಮಾಡಿ ಗೌರ್ಮೆಂಟ್ ಲೆವೆಲ್ ಮಾಡಿ ರಿಸ್ಕ್ ತಗೊಂಡು ಸ್ಟೇಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಕೆಲಸ ಮೇಲೆ ಅಂಟ್ಪುರ್ ಕೂತ್ಕೊಂಡು ಜೀವ ಮಾಡಿದ್ಮೇಲೆ ಭಾಳ ಗಲಾಟೆ ಮಾಡಿ ಈಗ ಆಲ್ರೆಡಿ ಮಾನ್ಸೂನ್ ಎರ್ಲಿ ಆಗಿ ಬಂದಿರೋದ್ರಿಂದ ಎಲ್ಲ ಒಂದೇ ಸಲ ಆಪರೇಷನ್ ಆಗ್ತದೆ. ಆಲ್ ಅಗ್ರಿಕಲ್ಚರ್ ಆಪರೇಷನ್ಸ್ ಒಂದೇ ಸಲ ನೀವು ಕೂಡ ಮಾತಾಡಿದ್ದೀನಿ ನಾನು. ಈಗ ಒಂದು ಬೀಜ, ಎರಡನೇದು ಫೆರ್ಟಿಲೈಸರ್ಸ್, ಫೆರ್ಟಿಲೈಸರ್ಸ್ನಲ್ಲಿ ಈಗ ಥ್ರೂಔಟ್ ಎಲ್ಲ ರೈತರು ಮಾತಾಡ್ತಿರ್ತಕ್ಕಂಥದ್ದು DAP ಶಾರ್ಟೇಜ್ ಇದೆ. ಈಗ ಅದನ್ನು ನಾವು ಪ್ರೆಸರೈಸ್ ಮಾಡಬೇಕು ಸ್ಟೇಟ್ ಗೌರ್ಮೆಂಟ್. ಇಲ್ಲಿ ಏನು ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಬಂದಿರ್ತಕ್ಕಂಥ ಅಲಾಟ್ಮೆಂಟ್ ಯಾವ ಜಿಲ್ಲೆಯಲ್ಲಿ ಅಲ್ಲಿರ್ತಕ್ಕಂಥ ಮುಖಂಡರಾಗಲಿ, ರೈತರಾಗಲಿ, ಆಫೀಸರ್ಸ್ ಆಗಲಿ ಪ್ರೆಸರ್ ಮಾಡ್ತಾರೆ, ಅದಕ್ಕೆ ಅಲಾಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಡಿಸ್ಟ್ರಿಕ್ಟ್ ವೈಸು ಪ್ರೈವೇಟ್ ಕಂಪ್ನಿಗಳು ಅಲಾಟ್ಮೆಂಟ್ ಆಗಿರ್ತದೆ, ಪ್ಲಾನಿಂಗ್ ಮಾಡ್ತಾರೆ. ಆಯ್ದ ಪ್ರಕಾರ ಪ್ರತಿ ತಿಂಗಳ ಬರ್ತಾ ಇದೆ ಅನ್ನೋದು ರೆಸಿಪೇಟ್ ಮಾಡ್ಕೋಬೇಕು. ಬರ್ತಾ ಇದ್ರೆ ಇಮಿಡಿಯೇಟ್ಲಿ ಡೈರೆಕ್ಟ್ ನೀವು ಇಷ್ಟು ಆಗಬೇಕಾಗಿದೆ, ಬಂದಿಲ್ಲ ಅಂತ ತಿಳಿಸ್ಬೇಕಾಗುತ್ತೆ. ನೀವು ಮಾಡದೇ ಇದ್ರೆ ಅದು ಬೇರೆ ಬೇರೆ. ಯಾಕಂದ್ರೆ ನಾವು ಇದಕ್ಕೆ 10, 8, 9 ಟ್ಯಾಕ್ಸ್ ಡೈವರ್ಟ್ ಮಾಡಿಸಿದ್ದೀವಿ ಡೆಲ್ಲಿ ತನಕ ಮಾತಾಡಿ. ಆ ರೀತಿ ಎಲ್ಲ ಕಡೆ ಪ್ರೆಜರ್ ಇರ್ತದೆ. ಈಗ ರೈತರೆಲ್ಲ DAP ಅಂತ ಹೇಳ್ತಾರೆ, ಯಾವ ಗೊಬ್ಬರ ಸಿಗೋದ್ರೆ ಅದನ್ನೇ ಕೇಳ್ತಾರೆ ಜಾಸ್ತಿ. ಈಗಾಗಲೇ ಹೇಳ್ತಾ ಇದ್ದಾರೆ ಸರ್, ಸಿಕ್ಕಿದ್ರೆ ನಮ್ಗೆ ಕೊಡಿಸ್ಬೇಕು. ನಿಮ್ಗೆ ಫೋನ್ ಮಾಡಿದ್ದೆ ನಾನು. ಈಗ ಟೆಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಈ ಕೆನಾಲ್ ನೀರನ್ನು ಇನ್ನೊಂದು ವಾರದಲ್ಲಿ ಬಿಡ್ಬೇಕಂತ ನಿರ್ಧಾರ ತಗೊಳ್ತಾರೆ. ಹಾಗಾಗಿ ಒಂದೇ ಸಲ ಪದಾರ್ಥ ಬಂದ ಕೂಡಲೇ BJP ಇಮಿಡಿಯೇಟ್ಲಿ ಯೂರಿಯಾನ ಅಪ್ಲೈ ಮಾಡ್ತಾರೆ ಜನರು. ಅದಕ್ಕೆ ಫಾಲೋಅಪ್ ಮಾಡಬೇಕು. ಪ್ರೀವಿಯಸ್ ಇಯರ್ ಇರ್ತಕ್ಕಂಥ ಪರಿಸ್ಥಿತಿ ಬೇರೆ, ಈ ವರ್ಷದಲ್ಲಿ ಇರ್ತಕ್ಕಂಥ ಖರೀಫ್ ಸೀಸನ್ ಭಾಳ ಪ್ರಿಪೇರ್ ಆಗಿ ಹೋಗ್ತದೆ. ಅದನ್ನ ಅಸೈಡ್ ಮಾಡಬೇಕು. ಪ್ರೈವೇಟ್ ಕಂಪನೀಸ್ ಅಂತ ಮಂತ್ ವೈಸು ಅಲಾಟ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ ಅಂತ ನಿಮಗೆ. ಆ ಪ್ರೈವೇಟ್ ಕಂಪನೀಸ್ ಅವರೆಲ್ಲ ಏನು ಮಾಡ್ತಾರೆ, ಪ್ರೆಸರ್ ಹಾಕಿದ್ರೆ ನೀರ್ವೇ ಕಂಪನೀಸ್ ಮಾರ್ಕೆಟ್ ಬಿಡ್ತಾರೆ, ಟ್ರಾನ್ಸ್ಪೋರ್ಟ್ ಅಂತೇಳಿ. ದಿಸ್ ಇಸ್ ದಿ ಪ್ರಾಕ್ಟೀಸ್. ಸೊ ಹಂಗಾಗಿ ನೀವು ಯಾವ ನಿಮಗೆ ಅಲಾಟ್ ಮಾಡಿದ್ರು ಈ ಖರೀಫ್ ತಗೊಟ್ಟು ಯಾವ ತಿಂಗಳಲ್ಲಿ ಎಷ್ಟು ಬರಬೇಕಂತ ಅಷ್ಟು ಬಂತಾ ಇಲ್ಲ, ಬರೋದ್ರೆ ನೀವು ಇಮಿಡಿಯೇಟ್ಲಿ ಪ್ರೆಸರೇಜ್ ಆಗ್ತದೆ. ಸರ್, ಈಗ ನಮ್ಮ ವಿಧಾನ ಪರಿಷತ್ ಸದಸ್ಯ ಎ ವಸಂತ್ ಕುಮಾರ್ ಮಾತನಾಡಿ, ಪ್ರಧಾನಮಂತ್ರಿ ಕಿಸಾನ್ ಸಂಸದ ಯೋಜನೆಯಡಿ ಆಹಾರೋತ್ಪನ್ನ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಸರ್ಕಾರದಿಂದ ರೈತರಿಗೆ 2 ಕೋಟಿ ರೂಪಾಯಿಗಳವರೆಗಿನ ಸಾಲ ಸೌಲಭ್ಯವನ್ನು ಒದಗಿಸಲಾಗುತ್ತಿದೆ. ಈ ಯೋಜನೆ ಜಿಲ್ಲೆಯಲ್ಲಿ ಇದೆ ಎಂಬುದನ್ನು ನಮಗೆ ತಿಳಿದಿಲ್ಲ. ಈ ಯೋಜನೆಯ ಬಗ್ಗೆ ರೈತರಿಗೆ ಮಾಹಿತಿಯೂ ತಿಳಿಸಿಲ್ಲ. ಈ ಯೋಜನೆಯ ಸೌಲಭ್ಯವನ್ನು ಯಾರು ಪಡೆದುಕೊಂಡಿಲ್ಲ. ಯೋಜನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡು ಜಿಲ್ಲೆಯಲ್ಲಿರುವ ರೈತರಿಂದ ಅರ್ಜಿ ಸ್ವೀಕರಿಸಿ ಬ್ಯಾಂಕ್ಗಳ ಮೂಲಕ ಸಾಲ ಕೊಡಿಸುವ ಕೆಲಸ ಮಾಡಿ ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಮಾನ್ವಿ ಶಾಸಕ ಜಿ ಹಂಪಯ್ಯ ನಾಯಕ್ ಮಾತನಾಡಿ, ಸರ್ಕಾರದಿಂದ ಕೊಯ್ಲು ಯಂತ್ರವನ್ನು ಸಬ್ಸಿಡಿ ಮೂಲಕ ಕೊಡಿಸುವ ಯೋಜನೆಗೆ ಅರ್ಜಿ ಸಲ್ಲಿಸುವ ಫಲಾನುಭವಿಗಳನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡುತ್ತೀರಿ? ನೈಜ ರೈತರಿಗೆ ಯೋಜನೆ ತಲುಪದೆ ವ್ಯಾಪಾರಿಗಳ ಕೈಗೆ ಈ ಯೋಜನೆಯನ್ನು ತಲುಪುತ್ತಿದ್ದು, ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು. ಒಬ್ಬೊಬ್ಬರ ಹೆಸರಿಗೆ 3-4 ಯಂತ್ರಗಳನ್ನು ನೀಡುವುದರಿಂದ ಉಳಿದ ರೈತರಿಗೆ ಅನಾನುಕೂಲವಾಗುತ್ತಿದೆ. ಚೀಟಿ ಎತ್ತುವ ಮೂಲಕ ಮಾಡುವ ಆಯ್ಕೆ ಪ್ರಕ್ರಿಯೆಯಲ್ಲಿ ಮೋಸವು ಇರಬಹುದು ಎಂದು ಅಧಿಕಾರಿಗಳ ವಿರುದ್ಧ ಗುಡುಗಿದರು. ಎಸ್ಟಾಬ್ಲಿಷ್ ಮಾಡಲಿಕ್ಕೆ ರೈತರಿಗೆ ಸಾಲ ಕೊಡಿಸುವಂಥದ್ದು ಅಪ್ ಟು 2 crores ವರೆಗೆ. ಅದನ್ನ ನಮ್ಮ ರಾಯಚೂರು ಜಿಲ್ಲೆಗೆ ಬಂದಿಲ್ಲ. ಬಂದಿದ್ರೆ ನಿಮ್ಗೆ ಏನು ಟಾರ್ಗೆಟ್ ಕೊಟ್ಟಿದ್ರು, ಟಾರ್ಗೆಟ್ ರೀಚ್ ಆಗಿದೆಯಾ ಇಲ್ಲ, ಎಷ್ಟು ಜನ ರೈತರು ಇದ್ರ ಬೆನಿಫಿಟ್ ತಗೊಂಡಾರ? ಸರ್, ಅದು ನಮ್ಮ ಇಲಾಖೆಗೆ ಬ್ಯಾಂಕಿಗೆ ನೀವು ಇಲಾಖೆಗೆ ಯಾವುದೇ ಟಾರ್ಗೆಟ್ ಇಲ್ಲ ಸರ್. ನಿಮಗೆ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಿಮಗೆ ಸರ್ಕಾರದಿಂದ ಸೂಚನೆ ಬಂದಿದೆ? ಇಲ್ಲ ಸರ್, ಇದು ಕೃಷಿ ಇಲಾಖೆಗೆ ಇಲ್ಲ ಸರ್. ಕೃಷಿ ಇಲಾಖೆಯಿಂದನೇ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಇದಕ್ಕೆ ಯಾರು ರೈತರಿಗೆ ನೀವು ಪ್ರಚಾರಣೆ ಮಾಡಿಲ್ಲ, ರೈತರಿಗೆ ಇದ್ರ ವಿಷಯನೇ ಗೊತ್ತಿಲ್ಲ, ನೀವು ಇಲಾಖೆಗೂ ಗೊತ್ತಿಲ್ಲ. ಇಲ್ಲ ಸರ್, ಫುಡ್ ಪ್ರೊಸೆಸಿಂಗ್ ಯೂನಿಟ್ ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಪ್ರಧಾನಮಂತ್ರಿ ಸ್ಕೀಮು. ಇದರಲ್ಲಿ ಅವರಿಗೆ ಅಪ್ ಟು 2 crores ವರೆಗೆ ನಾವು ಇಲಾಖೆಯವರು ಪ್ರಪೋಸ್ ಮಾಡಿ ಸ್ಪಾನ್ಸರ್ ಮಾಡಿ ಬ್ಯಾಂಕ್ ಇಂದ ಲೋನ್ ಕೊಡ್ತಾರೆ. ಅದು ನಿಮ್ಮ ಗಮನಕ್ಕೆ ಬಂದಿದ್ದೇನೆ? ಇಲಾಖೆ ಗಮನಕ್ಕೆ? ಇಟ್ ಇಸ್ ನಾಟ್ ಎ ಬ್ಯಾಂಕರ್ ಸ್ಕೀಮ್, ಗವರ್ಮೆಂಟ್ ಸ್ಕೀಮ್. ಇದು ಇಲಾಖೆಗೆ ಯಾವ್ದು ಟಾರ್ಗೆಟ್ ನೀವೇ ಇಟ್ಕೊಡ್ರಿ, ಜಿಲ್ಲಾ ಮಟ್ಟದಲ್ಲಿ ಇಟ್ಕೊಳ್ಳಿ. ರಾಯಚೂರು ಜಿಲ್ಲೆಗೆ ಒಂದು 4 ಜನ ಕೊಡಿಸ್ತೀವಿ. ಇದನ್ನ ಪ್ರಚಾರ ಮಾಡಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಅಥವಾ ನಿಮಗಾದ್ರೂ ಮಾಹಿತಿ ಇದೆ ಇದ್ರ ಬಗ್ಗೆ? ಈಗ ಸರ್ ಏನಾಗಿದೆ, 0 ಪ್ರೋಗ್ರೆಸ್. ಯಾರು ಕೂಡ ಇದ್ರ ಬಗ್ಗೆ ಬೆನಿಫಿಟ್ ತಗೊಂಡಿಲ್ಲ ರೈತರು. ಯಾರು ಕೂಡ ಅದಕ್ಕೆ ಮಾಹಿತಿನೇ ಇಲ್ಲ.
ಇದ್ರ ಬಗ್ಗೆ ನೀವು ಮಾಹಿತಿ ತಗೊಂಡಿದ್ದೀರಿ ನಿಮ್ಮ ಇದು ಇಲಾಖೆಗೆ ನಮಗೆ ಸರ್ವೇಕ್ಷಣೆ ಬಂದಿಲ್ಲ ಸರ್. ಕೊಡ್ರಿ, ರೈತರಿಗೆ ಪ್ರಚಾರ ಕೊಡ್ರಿ, ರೈತರಿಂದ ನೀವು ಅರ್ಜಿ ತಗೊಂಡು ಫಾರ್ವರ್ಡ್ ಮಾಡಿ ಬ್ಯಾಂಕರ್ಸ್ ಇಂದ ಅದನ್ನು ಸಾಲ ಕೊಡಿಸ್ಬೇಕು. ಏನೇನು ಅವಶ್ಯಕತೆ ಇದೆ ತಗೊಳ್ರಿ. ಸರ್, ಕಳೆದ ಸಾಲಿನಲ್ಲಿ ನಾವು ಕೃಷಿ ಹೊಂಡಗಳು ನಮಗೇನು ರಾಜ್ಯ ಇದರಿಂದ ಟಾರ್ಗೆಟ್ ಇತ್ತು ಸರ್, ಎಲ್ಲಾ ಕೃಷಿ ಹೊಂಡಗಳನ್ನ ನಾವು ಅನುಷ್ಠಾನವನ್ನ ಮಾಡಿದ್ದೀವಿ ಸರ್. ಆಮೇಲೆ ಸರ್ ಅದಕ್ಕೆ ಸಂಬಂಧಪಟ್ಟಂತೆ ಸರ್ ಕೃಷಿ ಹೊಂಡ ನಾವು ಕೃಷಿ ಭಾಗ್ಯ ಯೋಜನೆಯಲ್ಲಿ ಅನುಷ್ಠಾನ ಮಾಡಲಾಗ್ತಿದೆ ಸರ್. ಅದರಲ್ಲಿ ಕೃಷಿ ಹೊಂಡ ಆದ ನಂತರ ಯಾವ್ದೋ ರೆಡ್ ಸಾಯಿಲ್ ಇತ್ತಂದ್ರೆ ಪಾಲಿಥಿನ್ ಲೈನಿಂಗು ಸರ್, ಡೀಸೆಲ್ ಪಂಪ್ ಸೆಟ್, ಅದಕ್ಕೆ ನೀರನ್ನ ಮೇಲೆತ್ತಲಿಕ್ಕೆ ಸ್ಪ್ರಿಂಕ್ಲರ್ಸ್ ಅನ್ನ ಅಳವಡಿಕೆ ಸರ್, ಈ ಎಲ್ಲಾ ಘಟಕಗಳನ್ನ ಕಳೆದ ಸಾಲಿನಲ್ಲಿ ಅನುಷ್ಠಾನವನ್ನು ಮಾಡಿದ್ದೀವಿ ಸರ್. ಮತ್ತೆ ಸಾಯಿಲ್ ಸ್ಯಾಂಪಲಿಂಗ್ ಕಾರ್ಡ್ ಸರ್, ಸಾಯಿಲ್ ಸ್ಯಾಂಪಲ್ಸ್ ಅನ್ನ ಡ್ರಾ ಮಾಡಿ ಸುಮಾರು ಕಳೆದ ಸಾಲಿನಲ್ಲಿ ಸರ್ 37,000 ಕಾರ್ಡ್ಸ್ ಅನ್ನ ನಾವು ವಿತರಣೆಯನ್ನು ಮಾಡಿದ್ದೀವಿ ಸರ್. ಈ ಸಲದ ಗುರಿ ಸುಮಾರು 22,400 ಇದೆ ಸರ್. ಈ ಸ್ಯಾಂಪಲ್ಸ್ ಅನ್ನ ಡ್ರಾ ಮಾಡಿದ್ದೀವಿ ಸರ್. ಅನಾಲಿಸಿಸ್ ನಡೀತಾ ಇದೆ ಸರ್. ಅನಾಲಿಸಿಸ್ ನಡೆದ ನಂತರ ಅದನ್ನ ಕಾರ್ಡ್ ಪ್ರಿಂಟಿಂಗ್ ಮಾಡಿ ವಿತರಣೆಯನ್ನ ಕೈಗೊಳ್ತೀವಿ ಸರ್. ಸುಮಾರು ಡೆಮಾನ್ಸ್ಟ್ರೇಷನ್ ಸರ್, ಅದು ಸಾಯಿಲ್ ಸ್ಯಾಂಪಲ್ ಅನಾಲಿಸಿಸ್ ಗೆ ಸುಮಾರು 8,000 ಹೆಕ್ಟೇರ್ಗೆ ಡೆಮಾನ್ಸ್ಟ್ರೇಷನ್ಸ್ ಅನ್ನ ನೀಡಿದ್ದಾರೆ ಸರ್. ಆಯಿಲ್ ಸ್ಯಾಂಪಲ್ ಟೆಸ್ಟಿಂಗ್ ಬಗ್ಗೆ ಹೋದ್ಸಲಿ ಜಾಸ್ತಿ ನಂಬರ್ಸ್ ಜಾಸ್ತಿ ಮಾಡಬೇಕು, ತರಬೇತಿ ಹೆಚ್ಚು ಮಾಡ್ಲಿಕ್ಕೆ ಮಾಡ್ತಾ ಇದ್ದೀವಿ. ಅಲ್ಲ ಟ್ರೈನಿಂಗ್ ಅಷ್ಟೇ ನೀವು ಸಭೆಯಲ್ಲಿ ರಾಯಚೂರು ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ನಾಮ ನಿರ್ದೇಶಿತ ಸದಸ್ಯರಾದ ರಾಘವೇಂದ್ರ ತಿಪ್ಪಣ್ಣ, ಹನುಮಂತ್ ರಾಯ್, ರಜಿಯಾ ಸುಲ್ತಾನ್ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ವಾಲ್ಮೀಕಿ ಸಮಾಜ ಮತ್ತು ವಾಲ್ಮೀಕಿ ನೌಕರರ ಸಂಘದಿಂದ ಜುಲೈ 13ರಂದು ಭಾನುವಾರ ಬೆಳಗ್ಗೆ 10:30ಕ್ಕೆ ಆಶಾಪುರ್ ರಸ್ತೆಯಲ್ಲಿರುವ ವಾಲ್ಮೀಕಿ ಭವನದಲ್ಲಿ ವಾಲ್ಮೀಕಿ ನಾಯಕರ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಇತರೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುತ್ತದೆ ಎಂದು ಜಿಲ್ಲಾ ವಾಲ್ಮೀಕಿ ಸಮಾಜದ ಹಿತರಕ್ಷಣಾ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ಅಸ್ಕಿಯಾಳ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ವಾಲ್ಮೀಕಿ ನಾಯಕ್ ಸಮಾಜದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಹಾಗೂ ಉನ್ನತ ಮಟ್ಟದ ವ್ಯಾಸಂಗ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿಗಳು ಶಿಕ್ಷಣ ಮತ್ತು ಬೆಳೆಯಲು ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡಿದೆ ಎಂದರು. 85ಕ್ಕಿಂತ ಹೆಚ್ಚು ಅಂಕ ಗಳಿಸಿದ 75 ವಿದ್ಯಾರ್ಥಿಗಳಿಗೆ ಹಾಗೂ ಪಿಯುಸಿನಲ್ಲಿ 90ಕ್ಕಿಂತ ಹೆಚ್ಚು ಅಂಕ ಪಡೆದ 75 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗುತ್ತಿದೆ ಎಂದರು. ಉನ್ನತ ಮಟ್ಟದ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 50 ಜನ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಗುತ್ತಿದೆ. ಸಮಾಜದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುತ್ತಿದೆ ಎಂದು ತಿಳಿಸಿದರು. ಹೆಚ್ಚು ಅಂಕ ಪಡೆದ ಸಮಾಜದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಸಂಘ ಸಂಸ್ಥೆಗಳೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ವರ್ಷ ಮಾಡಿಕೊಂಡು ಈಗ ಸುಮಾರು ನಮ್ಮ ಯಲ್ಲಪ್ಪ ಸಾಹೇಬರ ನೇತೃತ್ವದಲ್ಲಿ ನಾನು ಸರ್ಕಾರ ನೌಕರಿದ್ದಾಗ ಇದು ಸುಮಾರು ವಹಿವಾಟಲ್ಲಿದ್ದಾಗ ಕೂಡ 30 ವರ್ಷದಿಂದ ನಾವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನಾನು ಸ್ವಯಂ ವೃತ್ತಿ ಪಡೆದಿರೋದ್ರಿಂದ ಜಿಲ್ಲಾ ಸಮಾಜದಲ್ಲಿ ನಾಯಕತ್ವವನ್ನು ಬಲಪಡಿಸುವ ಸಲುವಾಗಿ ಇಷ್ಟು ದಿನ ಕಂಡುಕೊಂಡವರು ಮಾಡ್ಕೊಂಡು ಹೋಗ್ತಾ ಇದ್ರು ಸಂಘ ಅನ್ನೋದು. ಈ ಸಲ 1 ವರ್ಷದಿಂದ ಸಮಾಜವನ್ನು 70% ಒಂದು ಹತೋಟಿಗೆ ತಂದು ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ಮಹಾಸಭೆ ಇರ್ಬೋದು, ಸರ್ಕಾರಿ ನೌಕರರಿರ್ಬೋದು, ಹಿತರಕ್ಷಣೆ ಇರ್ಬೋದು, ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಕೆಲವರು ಅವರ ಹೆಸರಾದಂತ ಸಂಘಟನೆ ಇದೆ. ಆದ್ರೂ ಕೂಡ ಅವ್ರಿಗೆಲ್ಲರಿಗೂ ಡಿಸ್ಟ್ರಿಕ್ಟ್ ಫೋನ್ ಮಾಡಿ ನಮ್ಮ ಸಮಾಜವನ್ನು ಈ ತರ ಮಾಡಿದ್ರೆ ಹೆಂಗಾದ್ರೆ ಇರ್ರಿ, ಯಾವ ಪಕ್ಷದಾಗಾದ್ರೂ ಇರಿ, ಸಮಾಜವನ್ನು ಏನೇ ಕಾರ್ಯಕ್ರಮ ಮಾಡಿದ್ರೆ ಒಂದು ಹೆಸರಿನಲ್ಲಿ ಮಾಡೋಣ. ನೋಡಿ, ನಾನು ಇವತ್ತು 300 ಕಾಮ ಸಮಾಜಕ್ಕೆ ಪಾದೋಡಿ ಸಭೆ ಹೃದಯಪಟ್ಟು ಧನ್ಯವಾದ ಹೇಳ್ತೀನಿ. ಅವರು ನೌಕರರು ಅನ್ನಂಗಿಲ್ಲ, ಸಂಘ ಅನ್ನಂಗಿಲ್ಲ, 300 ಕಾಮ ಅಂತೇಳಿ ಪಾದೋಡಿ ಸಾಹೇಬರ ಮೊದಲು ಅಂತ ಕಟ್ಟುತನದಿಂದ ಸಮಾಜ ಬೆಳೆಸಿ ಅಂತ ಸಮಾಜವನ್ನು ಪ್ರೇರಣೆ ತಗೊಂಡು ನಮ್ಮ ವಾಲ್ಮೀಕಿ ಸಮಾಜ ದೊಡ್ಡದಿರ್ಬೋದು ಅಂತವ್ರನ್ನ ಪ್ರೇರಣೆ ತಗೊಂಡು ನಾವು ಬೆಳಿಬೇಕನ್ನೋ ಉದ್ದೇಶದಿಂದ ಈ ಸಂದರ್ಭದಲ್ಲಿ ರಾಘವೇಂದ್ರ ನಾಯಕ್, ರಾಮು ನಾಯಕ್, ಮಹೇಂದ್ರ ನಾಯಕ್, ಧೂಳಯ್ಯ, ಗೋವಿಂದ್ ನಾಯಕ್, ನರಸರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ರಾಯಚೂರಿನಿಂದ ಮಂತ್ರಾಲಯದ ಮಾರ್ಗದಲ್ಲಿ ಬರುವ ಹಳ್ಳಿಗಳಿಗೆ ಸರಿಯಾಗಿ ವೇಗದೂತ ಬಸ್ಗಳು ನಿಲುಗಡೆ ಮಾಡದೇ ಇರುವುದರಿಂದ ಜೂನ್ 19ರಂದು ತುಂಟಾಪುರ ಬಳಿಯ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಯುವ ಘಟಕದ ಅಧ್ಯಕ್ಷ ರಂಜಿತ್ ದಂಡೋರ ಹೇಳಿದರು. ಅವರಿಂದು ನಗರದಲ್ಲಿ ಮಾಧ್ಯಮಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ,
ಕಳೆದ 2 ವರ್ಷಗಳಿಂದ ರಾಯಚೂರು ಮಂತ್ರಾಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಗ್ರಾಮಗಳಾದ ತುಂಟಾಪುರ್, ಮಂಚರ್ಲಾ ಕ್ರಾಸ್, ಗುಂಜಹಳ್ಳಿ, ಹಂಚಿನಾಳ್, ಕೆರೆಬೂದೂರು ಮತ್ತು ತುಂಗಭದ್ರಾ ಗ್ರಾಮಗಳಲ್ಲಿ ವೇಗದೂತ ಮತ್ತು ಇತರ ಬಸ್ಗಳಿಲ್ಲದೆ ರಾಯಚೂರು ಮತ್ತು ಯರಗೇರ ಮತ್ತು ಗುಂಜಹಳ್ಳಿಗೆ ತೆರಳುವ ಶಾಲಾ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆಯಾಗುತ್ತಿದೆ. ಶಾಲಾ ಸಮಯಕ್ಕೆ ಬಸ್ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಶಾಲಾ ಸಮಯಕ್ಕೆ ಬಸ್ ಸೌಲಭ್ಯಗಳು ಒದಗಿಸಿಕೊಡಬೇಕೆಂದು ಮನವಿ ಮಾಡಿತು. 2 ದಿನ ಬಸ್ ನಿಲುಗಡೆ ಮಾಡಿದ್ದು ಮತ್ತೆ ಯಥಾಸ್ಥಿತಿ ಮುಂದುವರಿಸಿದೆ ಎಂದು ದೂರಿದರು. ಕೆಆರ್ಟಿಸಿ ಕಲಬುರಗಿ ವಿಭಾಗಕ್ಕೆ ಮನವಿ ಮಾಡಲಾಗಿತ್ತು. ರಾಯಚೂರಿನಿಂದ ಮಂತ್ರಾಲಯಕ್ಕೆ ಪ್ರತಿದಿನ 84 ಬಸ್ಗಳ ಸಂಚಾರಕ್ಕೆ ಒದಗಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದು, ಆದರೆ ರಾಯಚೂರು ವಿಭಾಗೀಯ ಅಧಿಕಾರಿಗಳು ಸುಳ್ಳು ಹೇಳುತ್ತಿದ್ದಾರೆ. 84 ಬಸ್ಸುಗಳು ಮಂತ್ರಾಲಯ ಮಾರ್ಗವಾಗಿ ಎಲ್ಲೆಲ್ಲೂ ಮಾಹಿತಿ ನೀಡಿಲ್ಲ ಎಂದು ಆರೋಪಿಸಿದರು. ಹಳ್ಳಿಗಳಲ್ಲಿ ಬಸ್ ನಿಲುಗಡೆ ಮಾಡದೇ ಇರುವುದರಿಂದ ಶಾಲಾ ಮಕ್ಕಳಿಗೆ, ಮಹಿಳೆಯರಿಗೆ, ವೃದ್ಧರಿಗೆ, ಅಂಗವಿಕಲರಿಗೆ ಮತ್ತು ರೋಗಿಗಳಿಗೆ ಆಸ್ಪತ್ರೆ ತೆರಳಲು ಅನುಕೂಲವಾಗುತ್ತಿಲ್ಲ. ಸಮಯಕ್ಕೆ ಬಸ್ ಇಲ್ಲದೆ ಇರುವುದರಿಂದ ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಆಟೋ, ಬೈಕ್ ಸಹಾಯದಿಂದ ಶಾಲಾ ಕಾಲೇಜುಗಳಿಗೆ ತೆರಳುವ ಪರಿಸ್ಥಿತಿ ಉಂಟಾಗಿದೆ. ಸಾಕಷ್ಟು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಪಾಸ್ ಮಾಡಿಸಿಕೊಂಡಿದ್ದು ವ್ಯರ್ಥವಾಗಿದೆ, ಸರಿಯಾಗಿ ಬಳಕೆಯಾಗದೆ ನಿರುಪಯುಕ್ತವಾಗಿದೆ ಎಂದು ಆಪಾದಿಸಿದರು. ಬಸ್ ನಿಲುಗಡೆ ಆಗ್ರಹಿಸಿ ಜೂನ್ 19ರಂದು ತುಂಟಾಪುರ್ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು. ಜಿಲ್ಲಾ ಯುವಸೇನೆ ಅಧ್ಯಕ್ಷರು ಎಲ್ಲ ಹೇಳಿದ್ದಾರೆ. ವಿಷಯ ಏನಿಲ್ಲ, ರಾಯಚೂರಿನಿಂದ ನಮ್ಮ ಗಡಿಭಾಗ ಆಗಿರುವಂತಹ ತುಂಗಭದ್ರಾ ಗ್ರಾಮಗಳು, ಅಲ್ಲಿನ ವಿದ್ಯಾರ್ಥಿಗಳು ತುಂಗಭದ್ರಾ ಆಗಿರ್ಬೋದು, ಗಿಲೇಶ್ವರ ಆಗಿರ್ಬೋದು, ಕೆರೆಬೂದರ್ ಆಗಿರ್ಬೋದು, ಹಂಚಿನಾಳ್ ಆಗಿರ್ಬೋದು, ಗುಂಜೇಳಿ ಆಗಿರ್ಬೋದು, ಯರಗೇರ ಆಗಿರ್ಬೋದು, ಮಂಜಾಲ ಕ್ರಾಸ್ ಆಗಿರ್ಬೋದು, ತುಂಟಾಪುರ ಆಗಿರ್ಬೋದು, ಮಿಟ್ಟಿ ಮೊಳಕಾಪುರ, ಈ ಗ್ರಾಮಗಳಲ್ಲಿ ವೇಗದೂತ ಬಸ್ಗಳು ಮಂತ್ರಾಲಯ, ರಾಯಚೂರು ಟು ಮಂತ್ರಾಲಯ, ಈ ಬಸ್ಗಳನ್ನು ಸುಮಾರು ಒಂದು 10 ಬಸ್ಗಳನ್ನು ಬಿಟ್ಟಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಮತ್ತು ವಿದ್ಯಾರ್ಥಿಗಳು ಹೋಗಬೇಕಾದ್ರೆ ಸರಿಯಾದ ಸಮಯಕ್ಕೆ ಯಾವುದೇ ಬಸ್ಗಳು ಬರ್ತಾ ಇಲ್ಲ. ಬಂದರೂ ಕೂಡ ಅಲ್ಲಿ ಹಲವಾರು ಜನ ಕೈ ತಡೆದರೂ ಕೂಡ ಬಸ್ಗಳು ನಿಲ್ತಾ ಇಲ್ಲ. ಕಾರಣ, ಸರ್ಕಾರ ಈಗಾಗಲೇ ಎಲ್ಲ ರೀತಿಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಓದಬೇಕು, ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡ್ಬೇಕಂತ ಎಲ್ಲ ಗಜೆಟ್ಗಳು ಮಾಡ್ತಾರೆ, ಸುತ್ತೋಲೆಗಳು ಮಾಡ್ತಾರೆ. ಆದ್ರೆ ಸರ್ಕಾರ ಇವತ್ತು ಮಕ್ಕಳಿಗೆ ಹೋಗುವಂತ ಮಕ್ಕಳಿಗೆ ಯಾವುದೇ ರೀತಿಯ ಒಂದು ಬಸ್ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಈ ಸಂದರ್ಭದಲ್ಲಿ ತಾಲೂಕ್ ಅಧ್ಯಕ್ಷ ದುಳೈ ಗುಂಜಳ್ಳಿ, ಜಕ್ರಪ್ಪ ಹಂಚಿನಾಳ್, ಹನುಮಂತ್ ಜುಲಮಗೇರ, ಭೀಮೇಶ್ ತುಂಟಾಪುರ್, ಅನಿಲ್ ಕುಮಾರ್, ಮಾರುತಿ, ನಾಗರಾಜ್, ಸುಧಾಕರ್ ಸೇರಿದಂತೆ ಅನೇಕರು ಇದ್ದರು. ಕರ್ನಾಟಕ ರಾಜ್ಯ ಸರ್ಕಾರದ ರಾಷ್ಟ್ರೀಯ ರಸ್ತೆ ಅಭಿವೃದ್ಧಿ ಯೋಜನೆಯಡಿಯಲ್ಲಿ 34 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪವರ್ ಗ್ರಿಡ್ ನಿಂದ ಎರ್ಮರ್ಸ್ ಕ್ಯಾಂಪ್ ವರೆಗಿನ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಕಳಪೆ ಮಾಡಿದ್ದು, ಪರಿಶೀಲನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ದಲಿತ ಸೇನೆ ವತಿಯಿಂದ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣವಾಗಿ ಹದಗೆಟ್ಟಿದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತಗಳು ಸಂಭವಿಸುತ್ತಿವೆ. 34 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪವರ್ ಗ್ರಿಡ್ ನಿಂದ ಎರ್ಮರಸ್ ಕ್ಯಾಂಪ್ ವರೆಗೂ ರಾಷ್ಟ್ರೀಯ ಹೆದ್ದಾರಿಯನ್ನು ನಿರ್ಮಾಣ ಮಾಡಲು 1 ಕಿಲೋಮೀಟರ್ಗೆ 7 ಕೋಟಿ ರೂಪಾಯಿ ಅನುದಾನವನ್ನು ನೀಡಿ ಉನ್ನತ ಮಟ್ಟದ ಕಾಮಗಾರಿಕೆಯನ್ನು ಮಾಡಬೇಕೆಂದು ಗುತ್ತಿಗೆದಾರರಿಗೆ ಆದೇಶಿಸಿ ಸಂಪೂರ್ಣವಾಗಿ ಗುಣಮಟ್ಟದ ಕಾಮಗಾರಿಕೆ ನಿರ್ವಹಿಸಲು ಕ್ಯಾಪ್ಕಾನ್ ಕನ್ಸ್ಟ್ರಕ್ಷನ್ ಪ್ರೈಲ್ ಕಂಪನಿಗೆ ನೀಡಿ. ಆದರೆ ಈ ಕಂಪನಿಯು ಕಳಪೆ ಕಾಮಗಾರಿ ಮಾಡಿದೆ, ಅಧಿಕಾರಿಗಳೊಂದಿಗೆ ಶಾಮೀಲಾಗಿ ಭ್ರಷ್ಟಾಚಾರವೆಸಗಿದೆ, ಕಳಪೆ ಕಾಮಗಾರಿ ಮತ್ತು ಕಾನೂನು ಬಾಹಿರವಾಗಿ ಸರ್ಕಾರದ ಆದೇಶಗಳಿಗಾಗಿ ದೂರಿದೆ ಎಂದು ದೂರಿದರು. ಈ ಗುತ್ತಿಗೆದಾರನ ಅವೈಜ್ಞಾನಿಕ ಕಾಮಗಾರಿಕೆ ರಾಷ್ಟ್ರೀಯ ಹೆದ್ದಾರಿ ಪವರ್ ಗ್ರಿಡ್ ಮುಂದುಗಡೆ ಕಾಮಗಾರಿಯ ಗುಂಡಿಯಲ್ಲಿ ಬಿದ್ದು 2 ಸಾವನ್ನಪ್ಪಿದ್ದಾರೆ. ಕ್ಯಾಪ್ಕಾನ್ ಕನ್ಸ್ಟ್ರಕ್ಷನ್ ಪ್ರೈಲ್ ಕಂಪನಿಯ ಮಾಲೀಕನ ವಿರುದ್ಧ ಕ್ರಿಮಿನಲ್ ಮೊಕದ್ದಮ್ ಕಂಪನಿಯನ್ನು ಕಪ್ಪು ಪೆಟ್ಟಿಗೆ ಸೇರಿಸಿ ಉನ್ನತ ಮಟ್ಟದ ತನಿಖೆ ನಡೆಸಬೇಕು, ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಗುಣಮಟ್ಟದಲ್ಲಿ ಮಾಡಬೇಕೆಂದು ಒತ್ತಾಯಿಸಿದರು. ರೋಡ್ ಮುಗಿದಿಲ್ಲ, ಅವಾಗ ಪ್ಯಾಚ್ ವರ್ಕ್ ಮಾಡಿ ಆಮೇಲೆ ಪ್ರಿಕಾಷನ್ಸ್ ಇಲ್ಲ ಸರ್. ನಿಧಾನವಾಗಿ ಚಲಿಸಿ ಅಥವಾ ಯಾವುದೇ ಸೈನಿಂಗ್ ಬೋರ್ಡ್ ಅಲ್ಲಿ ಯಾವುದೇ ನೀರು ಹೋಗುವಂಥ ಇದೇ ರೋಡ್ ಸರ್, ಇದೇ ಸರ್ ಈಗ ಸಿಟಿಯಿಂದ ಬಂತಂದ್ರೆ ಬೈಪಾಸ್
ಆಲ್ರೆಡಿ ಗುತ್ತಿಗೆದಾರ ಕಪ್ಪು ಪಟ್ಟಿಯಲ್ಲಿದ್ದ ಸರ್ HEC ಕನ್ಸ್ಟ್ರಕ್ಷನ್ಸ್ ಅಂತೇಳಿ ಮಾನ್ಯ 2017ರಲ್ಲಿ ಅಕ್ರಮ ಮರಳು ಸಂಬಂಧ ಆಲ್ರೆಡಿ ಕಪ್ಪು ಚೀಟಿಯಲ್ಲಿ ಇದು ಮಾಡಿ ಸ್ಯಾಪ್ಕಾನ್ ಕನ್ಸ್ಟ್ರಕ್ಷನ್ ಅಂತೇಳಿ ನೂತನವಾಗಿ ಅದರಲ್ಲಿ ಇಂಜಿನಿಯರ್ಸ್ ಇಲ್ಲ, ಕ್ವಾಲಿಟಿ ಟೆಕ್ನಿಷಿಯನ್ಸ್ ಇಲ್ಲ, ಯಾವುದೇ ತಂತ್ರಜ್ಞಾನದ ಯಾವುದೇ ಒಂದು ಮೂಲ ಇಲ್ಲ ಸರ್. ಸುಮ್ಮನೆ 19-20 ವರ್ಷದ ಹುಡುಗ ಇಷ್ಟೊಂದು ಕೋಟಿ ರೂಪಾಯಿ ಸರ್ಕಾರ ಸಾರ್ವಜನಿಕ ತೆರಿಗೆ ದುಡ್ಡನ್ನು ಹಿಂಗೆ ಪೋಲ್ ಮಾಡ್ತಾ ಇರೋದು ಭಾಳ ಖಂಡನೀಯ. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಾವಿದ್ ಖಾನ್, ಜಿಲ್ಲಾಧ್ಯಕ್ಷ ಮಾರುತಿ ಚಲ್ವಾದಿ ಚಿಕ್ಸಗೂರ್ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಎಂ ಕೆಪಿಸಿಸಿ ಬದಲಾವಣೆಗೆ ಪಕ್ಷ ವರಿಷ್ಠರ ನಿರ್ಧಾರ, ನಮ್ಮ ಖರ್ಚು ಉಳಿಸಿಕೊಳ್ಳುವುದು ಅಗತ್ಯ, ಸತೀಶ್ ಜಾರಕಿಹೊಳಿ. ಏಮ್ಸ್ ಮಂಜೂರಿ ಮಾಡುವುದು ಪ್ರಭಾವದಿಂದಿಲ್ಲ, ತಜ್ಞರ ವರದಿ ಆಧರಿಸಿ ನಿರ್ಧಾರ, ನರೇಂದ್ರ ಮೋದಿಯಿಂದ ದೇಶದ ಆರ್ಥಿಕತೆ ಬೆಳವಣಿಗೆ, ಪ್ರಹ್ಲಾದ್ ಜೋಶಿ. ಹೆದ್ದಾರಿ ರಸ್ತೆಗಳ ಪ್ರಗತಿ ಪರಿಶೀಲನೆ, ಸಮಸ್ಯೆಗಳ ಪರಿಹಾರಕ್ಕೆ ಶೀಘ್ರದಲ್ಲೇ ಬೆಂಗಳೂರಿನಲ್ಲಿ ಸಭೆ, ಸತೀಶ್ ಜಾರಕಿಹೊಳಿ. ದಿಶಾ ಸಮಿತಿ ಸಭೆ, ರೈತರಿಗೆ ಅನುಕೂಲವಾಗುವ ಯೋಜನೆ ಜಾರಿಗೆ ಆದ್ಯತೆ ನೀಡಿ, ಜಿ ಕುಮಾರ್ ನಾಯಕ್. ಜುಲೈ 16ರಂದು ವಾಲ್ಮೀಕಿ ನಾಯಕ್ ಸಮಾಜ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ವೆಂಕಟೇಶ್ ನಾಯಕ್. ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿ ಬಸ್ ನಿಲುಗಡೆಗೆ ಆಗ್ರಹಿಸಿ ಜುಲೈ 19ರಂದು ರಸ್ತೆ ತಡೆ, ರಂಜಿತ್ ದಂಡೂರ್. ಹೆದ್ದಾರಿ ಕಾಮಗಾರಿಕೆ ಕಳಪೆ, ಕ್ರಮಕ್ಕೆ ಆಗ್ರಹಿಸಿ ದಲಿತ ಸೇನೆಯಿಂದ ಲೋಕೋಪಯೋಗ ಸಚಿವರಿಗೆ ಮನವಿ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ